ನಮಸ್ಕಾರ, ನಾನು ಹರೀಶ್ ನಾಗರಾಜು. ನಿನ್ನೆ ಸಂಜೆ ಆದಮೇಲೆ ಬೆಳವಣಿಗೆ ಕಂಡಂತಹ ಒಂದು ದೊಡ್ಡ ಮಟ್ಟದ್ದು, ಅಫ್ಕೋರ್ಸ್ ಅದನ್ನು ಬಗೆಹರಿಸ್ಕೊಂಡು ಬಿಡಬಹುದಾಗಿತ್ತು. ಆ ಸ್ನೇಹದ ದೊಡ್ಡ ಮನಸ್ಸು ಯಾವಾಗಲೂ ತೆರೆದಿದ್ದರೆ ಬಹುಶಃ ಎಲ್ಲೋ ಒಂದು ಕಡೆ ಅವ್ರು ಮಾತಾಡಲಿ ಅಂತನೋ ಇವ್ರು ಮಾತಾಡಲಿ ಅಂತನೋ ಹಾಗೆ ಉಳ್ಕೊಂಡ್ಬಿಟ್ಟು ಇಲ್ಲಿ ತನಕ ಹಾಗೇ ಮುಂದುವರಿತಾ ಇದೆ. ನೋಡೋರ್ಗೆ ಹೆಂಗೆ ಅನಿಸಿದೆ ಅಂದರೆ, ಯಾರು ಹೇಳ್ತಿರೋದು ಸತ್ಯ, ಯಾರು ಮಾತಾಡಿರೋದು ಸತ್ಯ, ಟ್ವೀಟ್ ಮಾಡಿರೋದ್ರಲ್ಲಿ ಎಷ್ಟು ಮಟ್ಟಿಗೆ ಸತ್ಯ ಅಡಗಿದೆ, ಯಾಕೆ ಇವರಿಬ್ಬರು ನಾವಿಬ್ಬರನ್ನು ಒಟ್ಟಿಗೆ ಒಂದೇ ಫ್ರೇಮಲ್ಲಿ ನೋಡೋಕ್ಕೆ ಬಯಸ್ತಾ. ಇಂಡಸ್ಟ್ರಿ ಅಂದರೆ ಒಂದು ರೀತಿ ಎಲ್ಲರ ಎಫರ್ಟ್ ಯಾವಾಗಲೂ ಕೂಡ ಕಾಣಬೇಕು, ಆ ಥರದ್ದು ಗೆಳೆತನ ಇರಬೇಕು ಅಂತ ನಾವು ಯಾವಾಗಲೂ ಆಸೆ ಪಡ್ತೀವಿ. ಬಟ್ ಈ ಬೆಳವಣಿಗೆಯನ್ನು ನನ್ನನ್ನೂ ಒಳಗೊಂಡು ಯಾರೂ ಕೂಡ ಇಷ್ಟಪಡಲ್ಲ. ಸರಿ, ಅವರೇನೋ ಟ್ವೀಟ್ ಮಾಡಿದ್ರು ನಿಜ, ಸರ್ ಇದ್ರ ಬಗ್ಗೆ ನೀವಾದರೂ ಹೇಳಿ ಅಂದರೆ ಅವರು ಕೂಲಾಗಿ ಅದನ್ನು ನಿರಾಕರಿಸ್ಬಿಟ್ಟು ಹಾಗೆ ಮುಂದಕ್ಕೆ ಹೋದ್ರು. ಗೊತ್ತಿಲ್ಲ, 2-3 ತಲೆಯಲ್ಲಿ ಇರ್ಬೋದು ಅವ್ರಿಗೆ. ಒಂದು, ಈ ಕ್ಷಣಕ್ಕೆ ಮಾತಾಡಿದ್ರೆ ಅದು ಬೇರೆ ಅರ್ಥ ಕೊಟ್ಬಿಡುತ್ತೆ ಅಂತನೋ, ಅಥವಾ ಒಂದಷ್ಟು ತಾಳ್ಮೆಯಿಂದ ಇರೋಣ, ಇದು ಸಾಧ್ಯ ಆಗುತ್ತೆ, ಸತ್ಯ ಗೊತ್ತಾಗುತ್ತೆ ಅಂತನೋ. ಅದು ಇನ್ನೊಂದು ಕಡೆ ಒಬ್ಬರು ದಚ್ಚು ಪ್ರೀತಿಯಿಂದ ಕರೆಸ್ಕೊಳ್ತಾರೆ ದರ್ಶನ್, ಇನ್ನೊಂದು ಕಡೆ ಕಿಚ್ಚ ಸುದೀಪ್ ಪ್ರೀತಿಯಿಂದ ಅವ್ರನ್ನೂ ಕೂಡ ಹಾಗೆ ಕರೆಯೋದು. ಎಲ್ಲವನ್ನೂ ಕೂಡ ಸಮಗ್ರವಾಗಿ ನಿಮ್ಮ ಮುಂದೆ ಇಡುವಂಥ ಈ ಹೊತ್ತಿನ ಕಾರ್ಯಕ್ರಮ ಇದು. ನೆನಪಿರಲಿ, ಸತ್ಯ ನಡೆದಿದ್ದಾದರೂ ಏನು ಅಂತ ಗೊತ್ತಾಗಬೇಕು ಅಷ್ಟೇ, ಅದು ನಾವು ಕೂಡ ಇಷ್ಟಪಡ್ತೀವಿ. ಆ ಸತ್ಯ ಗೊತ್ತಾಗಬೇಕು ಅಂದರೆ 2001 ಆ ಫ್ಲ್ಯಾಶ್ ಬ್ಯಾಕ್ಗೆ ಹೋಗಬೇಕು. ಬೆಂಗಳೂರಿನಲ್ಲಿ ಮೆಜೆಸ್ಟಿಕ್ ಅನ್ನೋ ಸಿನಿಮಾ ರಿಲೀಸ್ ಆದಾಗ ಥಿಯೇಟರ್ನಲ್ಲಿ ಜನ ನಾವು ನೋಡಿದ್ವಿ, ಮೆಚ್ಕೊಂಡ್ವಿ, ಅದು ಬೇರೆ ವಿಚಾರ. ಆದರೆ ಅದಕ್ಕೆ ಹಿಂದೆ ಯಾರಾಗಬೇಕಾಗಿತ್ತು ಆ ಸಿನಿಮಾಗೆ ಹೀರೋ, ಆ ಸಿನಿಮಾಗೆ ಸ್ಟಾರ್ ಕ್ಯಾಸ್ಟ್ ಹೇಗೆ ಸೆಲೆಕ್ಟ್ ಆದರು, ನಿಜವಾಗ್ಲೂ ಸುದೀಪ್ ಹೇಳಿರೋದು ನಿಜಾನ, ದರ್ಶನ್ ಯಾಕೆ ಬೇಜಾರು ಮಾಡಿಕೊಂಡ್ರು, ಎಲ್ಲವೂ ಕೂಡ ಗೊತ್ತಾಗುತ್ತೆ. ಬಿಕಾಸ್ ಆ ಸಿನಿಮಾದ ಕ್ರ್ಯೂ ನನ್ನ ಜೊತೆ ಇದ್ದಾರೆ, ಅವ್ರು ಹೇಳೋದೇ ಅಫ್ಕೋರ್ಸ್ ಸತ್ಯ ಆಗಿರುತ್ತೆ, ಬಿಕಾಸ್ ಆ ಸಿನಿಮಾದವರು ಅವರು. ಹಾಗಾಗಿ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಿದ್ದೀನಿ ಈ ಹೊತ್ತಿನ ಸ್ಪೆಷಲ್. ಈ ಥರದ ಸಿನಿಮಾವನ್ನು ಶುರು ಮಾಡಿದ ಮೇಲೆ ಹಲವಾರು ಸಿನಿಮಾಗಳನ್ನು ಅವ್ರ ಜೊತೆನೇ ಕೆಲಸ ಮಾಡಿಬಿಟ್ರು, ಆ್ಯಕ್ಷನ್ ಕಟ್ ಹೇಳಿದ್ರು. ಇವಾಗ ನನ್ನ ಜೊತೆ ಇದ್ದಾರೆ ನನ್ ಅದರ್ ದೆನ್ ಕನ್ನಡ ಸಿನಿಮಾ ಲೋಕ ಅವತ್ತಿಂದ ಇವತ್ತಿನ ತನಕ ಕಂಡಂಥ ಒಂದು ರೀತಿ ದರ್ಶನ್ಗೆ ದೊಡ್ಡ ಮಟ್ಟದಲ್ಲಿ ಬ್ರೇಕ್ ಕೊಟ್ಟವರವರು. ಬೀಯಿಂಗ್ ಎ ಡೈರೆಕ್ಟರ್ ನಮ್ಮ ಜೊತೆ ಇದ್ದಾರೆ ಮಿಸ್ಟರ್ PN ಸತ್ಯ, ಮೆಜೆಸ್ಟಿಕ್ ಸಿನಿಮಾದ ಡೈರೆಕ್ಟರ್, ಸ್ಕ್ರಿಪ್ಟ್ ರೈಟರ್, ಸ್ಕ್ರೀನ್ ಪ್ಲೇ, ಎವ್ರಿಥಿಂಗ್. ಸತ್ಯ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಶಃ ತುಂಬ ಜನ ನಿಮ್ಮನ್ನು ಗುಂಡಕ್ಕೆ ದಪ್ಪಕ್ಕೆ ನೋಡೋರಿಗೆ ಸತ್ಯ ಏನು ಹಿಂಗಾಗ್ಬಿಟ್ರು ಅಂತ ಅನಿಸ್ತಾ ಇರುತ್ತೆ. ಬಟ್ ವೆಲ್ಕಮ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಅವರ ಬಲಭಾಗದಲ್ಲಿ ಇಬ್ಬರು ಕೂತಿದ್ದಾರೆ. ಅವರಿಬ್ಬರು ಆ 17 ವರ್ಷದ ಹಿಂದೆ ಈ ಸಿನಿಮಾಗೆ ದುಡ್ಡು ಹಾಕಿದವರು. ಇಬ್ಬರು ನಿರ್ಮಾಪಕರು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ಅದರಲ್ಲಿ ನೆಕ್ಸ್ಟಿಗೆ ಯಾರು ಪರಿಚಯ ಮಾಡಿಕೊಡ್ತೀನಿ, ಅವ್ರನ್ನ ಪ್ರಥಮ ಬಾರಿಗೆ ಒಂದು TV ಚಾನಲ್ನ ಇಂಟರ್ವ್ಯೂನಲ್ಲಿ ಇವತ್ತೇ ನೀವು ನೋಡ್ತಿರೋಕ್ಕೆ ಸಾಧ್ಯ. ನನ್ ಅದರ್ ದೆನ್ ಮೆಜೆಸ್ಟಿಕ್ ಸಿನಿಮಾದ ನಿರ್ಮಾಪಕರಲ್ಲೊಬ್ಬರು ಶ್ರೀ ರಾಮಮೂರ್ತಿ ಅವರು. ನಮಸ್ಕಾರ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಅವರ ಬಲಭಾಗದಲ್ಲಿ ಅಫ್ಕೋರ್ಸ್ ನಾವು ಅವ್ರನ್ನ ಎಲ್ಲಿ ಹೋದರೂ ಕೂಡ ಗುರುತಿಡ್ತೀವಿ, ನಿಮಗೂ ಕೂಡ ಬಹಳಷ್ಟು ಚಿರಪರಿಚಿತರು ನಮ್ಮ ಜೊತೆ ಇದ್ದಾರೆ. ನನ್ ಅದರ್ ದೆನ್ ಮೆಜೆಸ್ಟಿಕ್ ಸಿನಿಮಾದ ಮಗದೊಬ್ಬ ಪ್ರೊಡ್ಯೂಸರ್ ಶ್ರೀ ಭಾಮ ಹರೀಶ್ ಅವರು. ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಸರ್ ನಿಮ್ಮ ಕೈಲಿ ಅಷ್ಟು ಡಾಕ್ಯುಮೆಂಟು? ಇದೇನು ಇದು ನಮ್ಮ ಉಲ್ಲಾಸ್ ಎಂಟರ್ಪ್ರೈಸಸ್ ಮೆಜೆಸ್ಟಿಕ್ ಚಿತ್ರದ ಪ್ರೊಪ್ರೈಟರ್ ನಾವು ಅಂತ ಹೇಳಿಕ್ಕೆ ಬಂದಿದ್ದೇವೆ. ಓಕೆ, ಹಾಗೆ ಅದು. ಸೊ ಒಂದು ಇಡೀ ಲಿಸ್ಟ್ ಇಟ್ಕೊಂಡ್ಬಿಟ್ಟಿದ್ದೀರಿ ಈ ಸಿನಿಮಾ ಬಗ್ಗೆ, ಈ ಸಿನಿಮಾದು ಮತ್ತೆ ಎಲ್ಲ ಡಾಕ್ಯುಮೆಂಟ್ಸ್ ಬಗ್ಗೆ. ಸೊ ಯಾಕಂದ್ರೆ ಜನಕ್ಕೆ ಸತ್ಯ ಗೊತ್ತಾಗಬೇಕು. ನಾವಿಬ್ರು ಒಳ್ಳೆ ಸ್ನೇಹಿತರು ಇಲ್ಲ ಅಂತಲ್ಲ, ಓಕೆ, ಯಾರ್ದೋ ಒಂದು ಇದಕ್ಕೆ ನಮ್ಮ ಇದು ಹಾಳು ಮಾಡೋಕ್ಕೆ ಇಷ್ಟಪಡಲ್ಲ. ಬಟ್ ಆದರೂ ಕೂಡ ನಾವು ಯಾಕಂದ್ರೆ ಸತ್ಯ ಜನಕ್ಕೆ ಕೇಳಬೇಕು. ಯಾರ್ದೋ ಮಕ್ಕಳಿಗೆ ಅಪ್ಪ ಹಾಕಿ ಹೋಗ್ಬಾರ್ದು, ನಮ್ಮ ಮಕ್ಕಳು ನಾವು ಅಪ್ಪ ಆಗಬೇಕು. ಆ ಒಂದು ಇದಕ್ಕೆ ತಗೊಂಬಂದಿದ್ದೀವಿ. ಲೆಟ್ ಮಿ ಆಸ್ಕ್ ರಾಮಮೂರ್ತಿ ಅವರು. ಅದ್ರ ಬಗ್ಗೆ ಅವರು ಹೇಳಿರೋದು ನಾನು ಅವ್ರಿಗೆ ಹೇಳಿದ್ದೀನಿ ಅನ್ನೋದು ನನಗೆ ಸುಳ್ಳದು. ಯಾಕಂದರೆ ನಾವು ಕತೆ ಮಾಡಿದ್ದು ಸತ್ಯ ಮತ್ತು ಅಂಜಿ ನಾಗರಾಜು, ಹರೀಶ್ ಅವರು ಜೊತೆಲಿದ್ದರು. ಒಂದು ಸತಿ ಕತೆ ಹೇಳೋದಕ್ಕೆ ಸತ್ಯವ್ರನ್ನ ಮತ್ತು ನಮ್ಮ ರಮೇಶ್ ಅಂತ ನಮ್ಮ ಫ್ರೆಂಡ್ ಇದ್ದರು, ಅವ್ರನ್ನ ಸರೋವರ್ ಹೋಟ್ಲಿಗೆ ಕಳಿಸಿತ್ತು. ಇವ್ರ ಕತೆ ಹೇಳಿದ್ಮೇಲೆ ಏನಾಯಿತು ಅಂತ ಅವ್ರು ಹೇಳ್ತಾರೆ ಕೇಳಿ. ಪ್ಲೀಸ್ ಮಿಸ್ಟರ್ PN ಸತ್ಯ. ಬಿಫೋರ್ ರಮೇಶ್ ಅವ್ರು ಯಾರು ಅಂತ ಹೇಳ್ಬಿಡಿ ಸರ್ ಒಂದ್ಸಲ. ರಮೇಶ್ ಬಂದು ಸಾರ್ ಜೊತೆಲಿದ್ರು ಅವಾಗ ನಮ್ಮ. ಅವರು ಕೂಡ ನಮಗೆ ಹಣ ಕೊಟ್ಟಿದ್ರು ನಮ್ಮ ಪ್ರೊಡಕ್ಷನ್. ಅವ್ರಿಗೆ ರಮೇಶ್ ಕುಮಾರ್ ಅಂತ ಒಂದು ಪದ ಮೆನ್ಷನ್ ಆಯ್ತು ಆ ದಿಗ್ಗಜರಿಂದ, ಹಾಗಾಗಿ ಅದನ್ನ ಕ್ಲಾರಿಫಿಕೇಶನ್ ತಗೊಂಡೆ. ಯಾರು ಅವ್ರು ರಮೇಶ್ ಕುಮಾರ್ ಅಂತ? ಪ್ಲೀಸ್ ಮಿಸ್ಟರ್ ರಾಮಮೂರ್ತಿ ಸರ್ಗೆ ಸರ್ ಕ್ಲೋಸ್ ಫ್ರೆಂಡ್. ಓಕೆ, ಆಕ್ಚುಲಿ ಅಣಜಿ ನಾಗರಾಜು ನಾವು ಈ ಕತೆನ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ಮೆಜೆಸ್ಟಿಕ್ ಮಾಡಬೇಕು ಅಂತ. ಎಸ್ ಸರ್. ಅದು ನಾವಿಬ್ಬರೇ ಒದ್ದಾಡ್ಕೊಂಡು ಕತೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಬೇರೆ ಬೇರೆ ನಟರ ಹತ್ರ ಎಲ್ಲ ಹೋದ್ವಿ, ಅದು ರಿಜೆಕ್ಟ್ ಆಯ್ತು ಆ್ಯಕ್ಚುಲಿ ಕತೆ. ಓಹ್, ಅದಾದಮೇಲೆ ಬಾಬಾ ಎಷ್ಟನೇ ಇಸ್ವಿ ಸರ್? 2000 ಎಂಡಲ್ಲಿ ಅದು ಮಾಡಬೇಕು ಅಂತ. ಬಟ್ ಅಣಜಿ ನಾಗರಾಜು ಆಲ್ರೆಡಿ ನನ್ನೊಂದು ಸಿನಿಮಾ ಆಗಿತ್ತು, ಸುಂದರ ಪುರುಷ. ಕರೆಕ್ಟು. ಅದು ಮಾಡಬೇಕು ಅಂತ ಓಡಾಡ್ತಾ ಇದ್ದಾಗ ನಮಗೆ ಕರ್ಕೊಂಡೋಗಿ ಹರೀಶ್ ಸರ್ನ ಪರಿಚಯ ಮಾಡಿದ್ರು. ಓಕೆ, ಅಣಜಿ ನಾಗರಾಜು ಕರೆಕ್ಟ್, ಮಾಡೋಣ ಗುರುಗಳೇ ಹೆಂಗೆ ಹಿಂಗೆ ಅಂತ. ಆಮೇಲೆ ಆಫೀಸ್ ಅಲ್ಲಿ ಶಬರಿ ಟ್ರಾವೆಲ್ಸ್ ಅಂತಿದೆ ಸರ್ದು, ಅಲ್ಲೇ ನಿಂತ್ಕೊಂಡು ಒಂದು ಔಟ್ಲೈನ್ ಹೇಳಿದೆ, ಇಂಪ್ರೆಸ್ ಆದರು.
ಇಂಪ್ರೆಸ್ ಆಗಿದ್ದ ನೆಕ್ಸ್ಟ್ ಡೇ ಆರ್ ನೆಕ್ಸ್ಟ್ ವೀಕಲ್ಲಿ ಕರ್ಕೊಂಡೋಗಿ ರಾಮಮೂರ್ತಿ ಸರ್ನ ಒಂದು ಕ್ಲಬ್ಬಲ್ಲಿ ನನಗೆ ಪರಿಚಯ ಮಾಡಿಕೊಟ್ರು. ಯಾರು? ಬಾಮರೀಶ್ ಸರ್. ಬಾಮರೀಶ್, ಓಕೆ. ಇಲ್ಲ ಒಳ್ಳೆ ಡೈರೆಕ್ಟ್ರು ಈ ಥರ ಇದೆ, ಹಿಂಗೆ ಕತೆ ಕೇಳಿ ಅಂತ. ಸಾರ್ ಒಂದು ಟೈಮ್ ತೊಗೊಂಡು ಕತೆ ಕೇಳಿದ್ರು. ಕತೆ ಕೇಳಿದ್ಮೇಲೆ ಒಂದು ಹಾಫ್ ಆನ್ ಅವರು ಸುಮ್ಮನೆ ಆದರು. ಅದಾದಮೇಲೆ ಏನೋ ಬೇರೆ ಥರ ಅನಿಸುತ್ತೆ ಪಿಕ್ಚರು, ಮಾಡೋಣ ಹರೀಶ್ ಹಂಗೆ ಅಂತ. ಅದಾದಮೇಲೆ ರಮೇಶ್ ಕುಮಾರ್ ಸರ್ನ ಎಲ್ಲ ಮೀಟ್ ಮಾಡಿ ಅದೊಂದು ಡಿಸ್ಕಷನ್ ಆದಮೇಲೆ ಯಾರನ್ನ ಹಾಕಿ ಸಿನಿಮಾ ಮಾಡೋದು ಅನ್ನೋ ಕ್ವಶನ್ ಸ್ಟಾರ್ಟ್ ಆಯಿತು. ಸೊ ಹಾಗಿದ್ರೆ ಈ ಸಿನಿಮಾದ ಸ್ಕ್ರೀನ್ ಪ್ಲೇ ಮತ್ತು ಸ್ಟೋರಿ ಬರಿಬೇಕಾದ್ರೆ ಯಾವ ಹೀರೋನು ತಲೆ ಇಲ್ಲ ಖಂಡಿತ ಇಂಥವ್ರಿಗೋಸ್ಕರ ಸ್ಕ್ರೀನ್ ಪ್ಲೇ ಬರ್ತೀನಿ, ಸ್ಕ್ರಿಪ್ಟ್ ಬರ್ದಿದ್ದೀನಿ ಅನ್ನೋ ಮಾತಿಲ್ಲ. ಖಂಡಿತ ಇಲ್ಲ. ಅದಾದಮೇಲೆ ಸ್ಪರ್ಶ ರಿಲೀಸ್ ಆಯ್ತು ಪಿಕ್ಚರ್. ಹೌದು, ಸ್ಪರ್ಶ ರಿಲೀಸ್ ಆದಮೇಲೆ ನಾನು ಒಬ್ಬನೇ ಇದರಲ್ಲಿ ನೋಡಿದೆ ಪಿಕ್ಚರ್ನ, ಯಾವ್ದ್ರಲ್ಲಿ ನವರಂಗ್ ಥಿಯೇಟ್ರಲ್ಲಿ ಪಿಕ್ಚರ್ ನೋಡಿದೆ. ಪಿಕ್ಚರ್ ನೋಡಾದ್ಮೇಲೆ ಇಮಿಡಿಯೇಟ್ನಾಗಿ ಸರ್ ಹತ್ರ ಡಿಸ್ಕಸ್ ಮಾಡಿದೆ. ಸರ್ ಇವ್ರನ್ನ ಹಾಕಿದ್ರೆ ನಮ್ಗೆ ಒಳ್ಳೇದಾಗುತ್ತೆ, ಪ್ಲಸ್ ಆಗುತ್ತೆ ಅಂತ. ನನ್ನ ಉದ್ದೇಶ ಏನಿದ್ದಿದ್ದು ಅಂದರೆ ಅವತ್ತು ಬ್ಲೈಂಡಾಗಿ ಅವತ್ತು ನಮಗೂ ಏನು ಇದಿರಲಿಲ್ಲ, ಬ್ಲೈಂಡಾಗಿ ದುಡ್ಡು ಹಾಕ್ತಾರೆ ಏನಾದ್ರು ಸೇಫ್ ಆಗಬೇಕು ಅಂತ. ಬಟ್ ಇವತ್ತರೂ ನಾವು ಎಷ್ಟು ಸಿನಿಮಾ ಮಾಡ್ಕೊಂಬಂದಿದ್ದೆ, ಪ್ರೊಡ್ಯೂಸರ್ ಸೇಫ್ ನೋಡ್ಕೊಂಡೆ ಸಿನಿಮಾ ಮಾಡ್ಕೊಂಬಂದಿದ್ದೀನಿ. ದೇವ್ರದಿಂದ ಎಲ್ರಿಗೂ ಒಳ್ಳೇದಾಗಿ. ನಿಮ್ಮ ಸಿನಿಮಾದೆಲ್ಲ ಹಂಗೆ ಇದೆ. ಹಂಗಾಗಿ ಒಂದು ಕೆಲಸ ಮಾಡೋಣ, ಈ ಪಿಕ್ಚರ್ ಟೇಕಪ್ ಆಗ್ತಾ ಇದ್ದಾರೆ, ನೀವು ಹೋಗಿ ಮೀಟ್ ಮಾಡಿ ಕತೆ ಮಾಡಿ ಅಂತ ಹೇಳಿದ್ರು. ಅಪ್ರೋಚ್ ಮಾಡಬೇಕು ಅಂತ ಹೋದ್ವಿ. ನಾವು ಹೋದಾಗ ಒಂದು 11:30 ಇರ್ಬೋದು. ಸುದೀಪ್ ಸರ್ ನಮ್ಮನ್ನು ಮೀಟ್ ಮಾಡಿದಾಗ 2:45 ಬೆಳಗಿನ ಜಾವ. ಇಲ್ಲ ಮಿಡ್ ಡೇ ಆಫ್ಟರ್ನೂನ್. ಸರಿ, ಆಯಿತು. ನಾವು ಹೋದಾಗ ಒಂದು 11:45 ಎಲ್ಲ ಬಂದರು, ಬ್ಯುಸಿ ಇದ್ರು. ಅವಾಗ ಮೇ ಬಿ ಹುಚ್ಚ ರನ್ನಿಂಗಲ್ಲಿ ಇತ್ತು ಶೂಟಿಂಗು. ಅದು 2001 ರಿಲೀಸ್ ಆಯಿತು. ಅದು ರನ್ನಿಂಗಲ್ಲಿ ಇತ್ತು, ಆ ವರ್ಕಲ್ಲಿ ಅವ್ರು ಬ್ಯುಸಿ ಇದ್ರು. ಅದಾದಮೇಲೆ ಹೋಗಿ ಕೂತ್ಕೊಂಡು ಕತೆ ಕೇಳಿದ್ರು, ತುಂಬ ರೆಸ್ಪೆಕ್ಟ್ ಕೊಟ್ಟರು, ಒಳಗೆ ಕರೆದ್ರು, ಟೀ ಕೊಟ್ಟರು, ಕುಡಿದ್ರು, ಮಾತಾಡಿದ್ರು, ಎಲ್ಲ ಹೇಳಿದ್ರು. ಕತೆ ಕೇಳಿ ಅವರು ಒಂದು 1 ಅವರ್ ಯೋಚನೆ ಮಾಡಿ ಡಿಸೈಡ್ ಮಾಡಿ ಹೇಳಿದ್ರು ಹಿಂಗೆ ಅಂತ. ನಾನು ತಿಳಿಸ್ತೀನಿ ನಿಮಗೆ ಅಂಥೇಳಿ ಇದು ಮಾಡಿದ್ರು. ಅದಾದಮೇಲೆ ಏನು ಸರ್ ಏನಿದ್ರು ಹೇಳಿ ಓಪನ್ ಆಗಿ ಅಂತ ಹೇಳಿದೆ. ಇಲ್ಲ ಈಗ ಈ ಸ್ಟೈಲ್ ಆಫ್ ಕೈಂಡ್ ಆಫ್ ಸಿನಿಮಾ ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ, ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ರು. ರಮೇಶ್ ಅವ್ರು ನಾನು ನೋಡಿದ್ರು, ನಾನು ರಮೇಶ್ ಅವ್ರು ನೋಡಿದೆ. ವಾಟ್ ಈಸ್ ನೆಕ್ಸ್ಟ್ ಅನ್ನೋದು ಇಬ್ಬರಿಗೂ ಏನು ಡೌಟ್ ಇತ್ತು. ಎಲ್ಲಿ ಕೂತು ಮಾತಾಡಿದ್ದು ಸರ್ ಇದು? ಸರ್ ಅವ್ರ ಹೋಟ್ಲಲ್ಲೇ ಮಾತಾಡಿದ್ರು, ಚೇಂಬರಲ್ಲಿ. ಸುದೀಪ್ ಅವರಿದ್ರು, ನೀವಿದ್ರಿ, ರಮೇಶ್ ಕುಮಾರ್ ಇದ್ರು ಸರ್. ಮೂರೇ ಜನ ಇದ್ದಿದ್ದು. ಕತೆನ ಅವ್ರಿಗೆ ಬ್ರೀಫಾಗಿ ಹೇಳಿದೆ, ಸೀನ್ ಟು ಸೀನ್ ಹೇಳಿದೆ, ವಿತ್ ರೀರೆಕಾರ್ಡಿಂಗ್ ಹೇಳಿದೆ. ಕತೆ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದೀರಾ, ಬಟ್ ಈ ಟೈಮಲ್ಲಿ ನಾನು ಮಾಡೋದ ಬೇಡ ಅಂತ ನಂಗೆ ಸ್ವಲ್ಪ ಟೈಮ್ ಬೇಕು, ನಾನು ಹೇಳ್ತೀನಿ ನಿಮಗೆ ಅಂತ. ನಾನು ಹೇಳಿದೆ ಸರ್ ಪ್ರೊಡ್ಯೂಸರ್ ಹಿಂಗಿದ್ದಾರೆ ಏನು ಮಾಡೋದು ಅಂತ. ಇಲ್ಲ ನನಗೆ ಈ ಟೈಮಲ್ಲಿ ಕಷ್ಟ ಆಗುತ್ತೆ, ನಾನು ಹೇಳ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ಆಗಲಿಲ್ಲ ಆ ಕತೆ. ಅಲ್ಲ ಎದ್ದು ಬಂದ್ರೆ ಅಲ್ಲಿಂದ ಅಷ್ಟೇ ಬಂದ್ವಿ ಅಷ್ಟೇ ಬಂದ್ವಿ. ಬೇರೆ ಟೈಮ್ ತಗೊಂಡು ಟೈಮ್ ತಗೊಂಡ್ರೆ ನೀವು ಟೈಮ್ ತಗೊಂಡಿದ್ದಾಗ ಅವರೇ ಟೈಮ್ ತಗೊಂಡಿದ್ದು. ಅದಾದಮೇಲೆ ಆ ಬೆಳವಣಿಗೆ ಕಾಣಲಿಲ್ಲ. ಅಂದರೆ ಮಾಡ್ತಾರೆ ಮಾಡಲ್ಲ ಅನ್ನೋ ಒಂದು ಫೀಲ್ ಸ್ಟಾರ್ಟ್ ಆಯಿತು. ಮತ್ತೆ ಸಂಪರ್ಕ ಮಾಡೋಕ್ಕೆ ಹೋದ್ರೆ ನೀವು? ಇಲ್ಲ ನಾನು ಮತ್ತೆ ಸಂಪರ್ಕ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿ ಹೇಳಿದ್ದ ಡಿಸಿಷನ್ನೇ ಆ ಥರ ಇತ್ತು, ನಾನು ಮಾಡೋಕ್ಕಾಗಲ್ಲ ಅನ್ನೋದು. ಓಕೆ. ಅದಾದಮೇಲೆ ರಮೇಶ್ ಕುಮಾರ್ ನಾವು ಆಚೆ ಬಂದು ಮಾತಾಡಿದ್ವಿ, ಇದು ಆಗಲ್ಲ ಅನಿಸುತ್ತೆ, ಸೊ ವಾಟ್ ನೆಕ್ಸ್ಟ್ ಮಾಡೋದು ಅಂತ. ಮತ್ತೆ ಡಿಸ್ಕಷನ್ ಕೂತ್ಕೊಂಡು ಪ್ರಜ್ವಲ್ ಹೋಟ್ಲು 207 ರೂಮ್ ಹಾಕಿದ್ವಿ. ಸುಮಾರು ಒಂದು 4-5 ಮಂತ್ಸ್ ಅದರಲ್ಲೇ ಇದ್ವಿ. ಅದರಲ್ಲಿ ನೀವು ಎಲ್ಲ ರಮೇಶ್ ಕುಮಾರ್ ಸರ್ ಇದ್ರು, ಹರೀಶ್ ಸರ್ ಇದ್ರು. ಎವ್ರಿ ಡೇ ನಾನು ಬಾಮರಿ ಸರ್ ಆಫೀಸ್ ಹತ್ರ ಹೋಗ್ತಾ ಇದ್ದೆ, ನಾನು ಬೈಕಲ್ಲಿ ಪಾರ್ಕ್ ಮಾಡ್ತಾ ಇದ್ದೆ, ಅದ್ರ ಒಟ್ಟಿಗೆ ಸಾರು ನಾವು ಹೋಗ್ತಾ ಇದ್ವಿ. ಆಮೇಲೆ ಈವ್ನಿಂಗ್ ಟೈಮಲ್ಲಿ ಫ್ರೀ ಆಗಿದ ತಕ್ಷಣ ಸಾರ್ ಬರೋರು, ಕೂತ್ಕೊಂಡು ಏನು ನಡೀತಾ ಇದೆ ಏನಿಲ್ಲ ಅಂತ ನಾನೆಲ್ಲ ರಾಮಮೂರ್ತಿ ಸರ್ಗೆಲ್ಲ ಹೇಳ್ತಾ ಇದ್ವಿ. ಸೊ ರೂಮ್ ನಂಬರ್ 207. ಅದಾದಮೇಲೆ ಕಂಟಿನ್ಯೂಸ್ ಆಗಿ ದಾಸ ಅಲ್ಲೇ ಮಾಡಿದೆ, ಶಾಸ್ತ್ರಿ ಅಲ್ಲೇ ಮಾಡಿದೆ, ಗೂಳಿ ಅಲ್ಲೇ ಮಾಡಿದೆ, ಧ್ರುವ ಮಾಡಿದೆ, ಇದು ಡಾನ್ ಮಾಡಿದೆ, ಶಿವಣ್ಣ ಎಲ್ಲಾನು ಅದೇ ರೂಮ್ನ ಸೆಂಟಿಮೆಂಟಾಗಿ ಇಟ್ಕೊಂಡು ಮಾಡಿದೆ. ಹಂಗಾಗಿ ಅದಾದಮೇಲೆ ಏನು ಮಾಡೋದು ನೆಕ್ಸ್ಟ್ ಅಂತ ಬಂದಾಗ ಅಣ್ಜಿ ನಾಗರಾಜ ಶೂಟಿಂಗ್ ಮುಗಿಸ್ಕೊಂಬಂದು ನೀನು ಸತ್ಯ ನೀನು ಇದು ನೋಡಿದ್ಯಲ್ವಾ, ತುಗುದೀಪ ಶ್ರೀನಿವಾಸ್ ಅವ್ರ ಮಗ ನೋಡಿದ್ಯಲ್ವಾ ಅಂತ ಕೇಳಿದ್ರು. ಅಂದರೆ ಅವ್ರ ಬಾಯಿಂದನೇ ಬಂದಿದ್ದೆ. ಹೌದು. ನಾನು ಯಾರು ಹೇಳಿದ್ರು, ಯಾರು ಹಿಂಗೆ ಅಂದರೆ ಈಗ ಎಸ್ ಎ ಗೋವಿಂದರಾಜ್ ಅವ್ರು ಸೀರಿಯಲ್ ಮಾಡ್ತಾ ಇದ್ದಾರಲ್ಲ, ನೀವು ನೋಡಿದ್ಯಾ ಹಿಂಗೆ ಅಂದರೆ. ಅವಾಗ ಕಾಯ್ದು ಟಿ ವಿನಲ್ಲಿ ನೋಡಿದ್ವಿ ನಾವು ಅದೇ ರೂಮಲ್ಲಿ. ಹಾಗೆ ನೋಡಿದ್ಮೇಲೆ ಸಖತ್ ಇಟ್ಟಿದ್ದಾರಲ್ಲ ಹಂಗೆ ಅಂತೇಳಿ ಡಿಸಿಷನ್ ತೊಗೊಂಡ್ವಿ. ಎಲ್ಲ ಮಾಡೋಣ, ಹೋಗಿ ಮಾತಾಡ್ಕೊಂಬೋಣ ಅಂತೇಳಿ JP ನಗರ್ 6 ಪ್ಲೇಸಲ್ಲಿ ಒಂದು ಮನೆ ಶೂಟಿಂಗ್ ನಡೀತಾ ಇತ್ತು. ನೆಕ್ಸ್ಟ್ ಒಂಚೂರು ಹೋಲ್ಡ್ ಮಾಡ್ತೀನಿ ಸರ್, ಇಷ್ಟು ಕರೆಕ್ಟ್ ಅಲ್ಲ ಸತ್ಯ ಹೇಳಿದ್ದು? ಇಷ್ಟು ಕರೆಕ್ಟ್. ಅಂಜಿ ನಾಗರಾಜು 1 ನಿಮಿಷ ಕರೆಕ್ಟ್. ಸತ್ಯ ಅವರು ಇಲ್ಲಿವರೆಗೆ ಏನು ಹೇಳಿದ್ರೆ ಕರೆಕ್ಟ್ ಹೇಳಿದ್ರು, ಇಲ್ಲ ಅಂತಲ್ಲ. ನಾನು ಹೇಳೋದು ಅಂಜಿ ನಾಗರಾಜ್ ಕೂಡ ಹುಚ್ಚ ಪಿಕ್ಚರ್ ಕ್ಯಾಮ್ರಾಮನ್, ಅದರಲ್ಲೂ ಸುದೀಪ್ ಅವ್ರ ಹೀರೋ. ಆಯಿತಾ? ನಾನು ಪಾಪ ಸತ್ಯ ಅವ್ರ ಕತೆ ಹೇಳಿ ಇದು ಮಾಡಿ ಬಂದರೆ ನಿಜ ನಾವು ನಾನು ಕ್ಯಾಶುವಲ್, ಯಾಕಂದ್ರೆ ನನಗೆ ಸುದೀಪ್ ಅವರು ಈ ಸಿನಿಮಾ ಮಾಡ್ಬೇಕಂದ್ರೆ ಸ್ನೇಹಿತರಲ್ಲ, ಹಿಂದೆಯಿಂದನೂ ಸ್ನೇಹಿತರೆ. ಆವಾಗ ಆ್ಯಕ್ಚುಲಿ ನನಗೆ ಸುಮಾರು ಹೇಳ್ತಾಯಿದ್ದೆ, ಬಾಸ್ ಕೊಟ್ಬಿಡಿ ಡೇಟು ಅಂತೇಳಿ ನಾನು ಸುಮಾರು ಸತಿ ಹೋಗ್ತಾಯಿದ್ದೆ. ಆಮೇಲೆ ಇದೇ ಸುದೀಪ್ ಅವ್ರು ಹೇಳೋದು, ಮಾಮ ನಾನು ಒಂದು ಹುಡುಗರು ನೋಡಿ ತುಂಬ ಚೆನ್ನಾಗಿ ವೈಟು ಪರ್ಸ್ನಾಲಿಟಿ, ಆಮೇಲೆ ನೀನಾ ಸಂಬಂಧ ಬಂದರು, ಅವ್ನು ಯಾರು ಎಲ್ಲ ಬೇರೆ ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ, ಯಾಕೆ ಟ್ರೈ ಮಾಡಿ ಚೆನ್ನಾಗಿದ್ದಾನೆ ಹುಡುಗ ಹಂಗೆ ಅಂತೇಳಿ ನನಗೆ ಒಪ್ಸೋ ಮಟ್ಟಿಗೆ ಒಪ್ಸಿದ್ರು. ಒಂದು ಕಡೆ
ಸತ್ಯ ಅವರು ಮಾತು ಹೇಳ್ತಿದ್ರು, ನೇರವಾಗಿ ಅದು ಅಣಜಿ ನಾಗರಾಜ್ ಅವರು ಪ್ರಪೋಸ್ ಮಾಡಿದ್ರು, ಅಲ್ಲಿ ರೂಮ್ ನಂಬರ್ 207 ಕೂತಿದ್ದಾಗ ಇಷ್ಟೆಲ್ಲ ನಡೀತಾ ಇತ್ತು, ತೂಗುದೀಪ್ ಅವ್ರ ಮಗ ದರ್ಶನ್ ಇದ್ದಾನೆ ಅಂತ, ಒಬ್ಬ ಹುಡುಗ ಇದ್ದಾನೆ ಅಂತ. ಅದ್ರ ಪ್ಯಾರಲ್ ಟ್ರ್ಯಾಕಲ್ಲಿ ಸುದೀಪ್ ಅವರು ಕೂಡ ಮೆನ್ಷನ್ ಮಾಡಿದ್ರು, ಅದು ನನಗೆ ಗೊತ್ತಾಯಿತು ಅಂತ ಬಾಮ ಹರೀಶ್ ಅದನ್ನು ಮೆನ್ಷನ್ ಮಾಡ್ತಿದ್ದಾರೆ. ಒಟ್ಟಲ್ಲಿ ಇಬ್ಬರು ಪ್ಯಾರಲ್ ಆಗಿ ಆ ಟ್ರ್ಯಾಕ್ ಬರ್ತಾ ಇದೆ, ಅಲ್ಲಿಂದ ಮುಂದಕ್ಕೆ ಟೇಕಪ್ ಆಗುತ್ತೆ JP ನಗರದಲ್ಲಿರುವಂಥ ಒಂದು ಶೂಟಿಂಗ್ ಪ್ಲೇಸ್ಗೆ. ಒನ್ ಟ್ರ್ಯಾಕಿಂದ ಸುದೀಪ್ ಕಡೆಯಿಂದ ಬಾಮ ಹರೀಶ್ ಅವ್ರಿಗೆ ಹೆಸರು ಬರುತ್ತೆ. ಮಾಮೂಲಿ ನಿಮ್ಮ ಟ್ರ್ಯಾಕ್ ನೀವು ಡೈರೆಕ್ಟರ್ ಏನಿದ್ದೀರಿ, ನಿಮಗೆ ಅಣಜಿ ನಾಗರಾಜ್ ಕಡೆಯಿಂದ ಈ ಟ್ರ್ಯಾಕ್ಗೆ ಬರುತ್ತೆ. ಸರ್ ಸುದೀಪ್ ಸರ್ ವಿಚಾರ ನಾವು ಹೋಗಿ ಮೀಟ್ ಮಾಡ್ಕೊಂಡು ಬಂದಾದ್ಮೇಲೆ ಯಾವತ್ತೂ ಸುದೀಪ್ ಸರ್ ಹಾಕೊಂಡು ಸಿನಿಮಾ ಮಾಡೋಣ ಅಂತ ಯಾರೂ ಡಿಸ್ಕಸ್ ಮಾಡಿಲ್ಲ ಸರ್. ಸರಿ, ಆ ವಿಚಾರ ಎಲ್ಲೂ ಬಂದಿಲ್ಲ. ನೀವು ಮೀಟ್ ಆದಾಗಲೂ ಅದು ಬಂದಿಲ್ಲ ಸರ್, ಬಂದಿಲ್ಲ. ಅದೆಲ್ಲ ಆಮೇಲೆ ಯಾಕೆ ಇದೆಲ್ಲ ಈ ಥರ ಟರ್ನ್ ತಗೋತದೆ ಏನಕ್ಕೆ ಅಂತ 100% ನಮಗೆ ಗೊತ್ತಿಲ್ಲ. ಸರಿ. ಆಮೇಲೆ ನಾವು ಈ ಮಟ್ಟಕ್ಕೆ ಬೆಳೆದು ನಾವು ಕರ್ನಾಟಕ ಚಿತ್ರರಂಗದಲ್ಲಿ, ಕನ್ನಡ ಚಿತ್ರರಂಗದಲ್ಲಿ, ಕರ್ನಾಟಕದಲ್ಲಿ ಎಲ್ಲರೂ ಗುರುತಿಸ್ಕೊಳ್ಳೋ ಮಟ್ಟಕ್ಕೆ ಹೋದ್ಮೇಲೆ ನಾವೇನೋ ಕೆಟ್ಟದಾಗಿ ಹೇಳ್ಕೊಂಡು ಪಬ್ಲಿಸಿಟಿ ತಗೋಬೇಕಾದ ಅವಶ್ಯಕತೆ ಇಲ್ಲ. ಸರಿ, ಸತ್ಯ ಇಷ್ಟೇ, ನಾವು ಮಾಡಬೇಕಾಯ್ತು ಸುದೀಪ್ ಸರ್ ಹಾಕೊಂಡು ಹೋಗಿ ಕತೆ ಹೇಳಿದ ನಿಜ, ಕತೆ ರಿಜೆಕ್ಟ್ ಆಗಿದ್ದು ನಿಜ, ಅಲ್ಲಿ ಬೇರೆ ಬೇರೆ ಡಿಸ್ಕಷನ್ ಆಗಿದ್ದು ನಿಜ. ಆಚೆ ಬಂದಾದ್ಮೇಲೆ ವಾಟ್ ಇಸ್ ದ ನೆಕ್ಸ್ಟ್ ಅಂತ ಯೋಚನೆ ಮಾಡೋಕ್ಕೂ ನಮ್ಮ ಹತ್ರ ಟೈಮ್ ಇಲ್ಲ. ನನ್ನ ಫೀಲ್ ಏನು, ನನಗೆ ಸಿಕ್ಕಿರೋ ಪ್ರೊಡ್ಯೂಸರ್ ಹೋಗ್ಬಿಟ್ರೆ ನನ್ನ ಫ್ಯೂಚರ್ ಏನು, ವಾಟ್ ಇಸ್ ದ ನೆಕ್ಸ್ಟ್ ಅಂತ ನಾನು ಫೀಲು. ಸರ್ ರಮೇಶ್ ಅವ್ರು ಏನು ಹೇಳ್ತಾರೆ, ಎಲ್ಲ ಒಂದು ಸೆಟಪ್ ಆಗಿದೆ, ಈಗ ಮಿಸ್ ಆಗ್ಬಿಟ್ರೆ ಹೆಂಗೆ ಅಂತ. ಬೇರೆ ಏನು ಮಾಡ್ಬೋದು ಅಂತ ಕೂತ್ಕೊಂಡು ಡಿಸೈಡ್ ಮಾಡೋಕ್ಕೆ ಅಂತ ಹೊರಟಾಗ್ಲೇ ಅಣಜಿ ನಾಗರಾಜ್ ಅವ್ರ ಬಾಯಲ್ಲಿ ಬಂದಿದ್ದು ನಿಜ. ಅದು ನಿಮಗೆ ಫಸ್ಟ್ ಕಿವಿಗೆ ಬಿದ್ದಿದ್ದು? ಹೌದೌದು. ಅವ್ರೇನು ಹೇಳಿದ್ರೆ, ಸತ್ಯ ನೀನು ನೋಡಿದ್ಯಲ್ವಾ ಅಂತ. ಇಲ್ಲ ಸರ್, ನಾನು ತುಂಬ ಹಿಂದೆ ಯಾವಾಗಲೂ ನೋಡಿದ್ದು, ಬಟ್ ನನಗೆ ಈಗ ನೋಡೋಕ್ಕಾಗಲ್ಲ ಸರ್. ಟಿ ವಿನಲ್ಲಿ ವಾಚ್ ಮಾಡಿದ್ವಿ, ಉದಯ ಬರ್ತಾ ಚಾನಲಲ್ಲಿ ಅಂಬಿಕಾ ಅಂತ ಸೀರಿಯಲ್ ಬರ್ತಾ ಇದ್ದ, ಕಾಯ್ದು ಕ್ಲೋಸ್ ಅಪ್ ಶಾಟ್ ನೋಡಿ ಸರ್ ಫಿಕ್ಸ್ ಮಾಡೋಣ ಅಂತೇಳಿ ನಾನು ಮೆಂಟಲಿ ಫಿಕ್ಸ್ ಆದೆ. ಫಿಕ್ಸ್ ಮಾಡೋಣ ಅಂತ ಹೇಳಿ ನಾನು ಮೆಂಟಲಿ ಫಿಕ್ಸ್ ಆಗಿ ಸ್ಟೇಟಾಗಿ ಹೋಗಿ ನೋಡೋಣ ಅಂತೇಳಿ ಅವ್ರ ನಂಬರ್ನ ತಗೊಂಡೆ. ಸರ್ ಅವ್ರ ನಂಬರ್ ಹುಡ್ಕೋದು ನಾನು ಎಲ್ಲೋಗಿರ್ಬೋದು ಹೇಳಿ, ಗಾಂಧಿನಗರದಲ್ಲಿ ಪ್ರಭು ಥಿಯೇಟರ್ ಅಂತ ಒಂದಿದೆ, ಪ್ರಕಾಶ್ ಕೊಟ್ಟರು, ಪ್ರಕಾಶ ನಂಬರ್ ಕೊಟ್ಟ, ಯಾರು ಬಂದಿರಲಿಲ್ಲ ಸರ್, ನಾನು ನೋದೆ ಅವತ್ತು. ನೋಡಿ ಸರ್ ನಾವು ಕೇಳಿ ಇದು ಮಾಡಕ್ ಹೋಗ್ಬೇಡಿ ನೀವು. ಸರ್ ಇಲ್ಲ ಸರ್, ನೋಡಿ ನೀವು ಮಾಡಿದ್ದೀರಾ ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಉದಯ ಪ್ರಕಾಶ್ ಹತ್ರ ಹೋಗಿದ್ ನಾನ್ ಸರ್, ನಂಬರ್ ತಗೊಂಡ್ಬಂದಿದ್ದು ನಾನ್ ಸರ್, ದರ್ಶನ್ ಫೋನ್ ಮಾಡಿದ್ದು ನಾನ್ ಸರ್, ಕಾಯನ್ ಬೂತಿಂದ ನಾನು ಫೋನ್ ಮಾಡಿದ್ದು. ಅವ್ರ ಮೊಬೈಲ್ ಇತ್ತು, ಅವ್ರ ಹತ್ರ ಒಬ್ರ ಹತ್ರ ಮೊಬೈಲ್ ಇತ್ತು. ನಮ್ಮ ಟೀಮಲ್ಲಿ ಯಾರ ಹತ್ರ ಮೊಬೈಲ್ ಇರಲಿಲ್ಲ ಸರ್, ಎಕ್ಸೆಪ್ಟ್ ರಾಮಮೂರ್ತಿ ಸರ್ ಹತ್ರ ಬಿಟ್ಟರೆ ಬೇರೆ ಯಾರ ಹತ್ರ ಮೊಬೈಲ್ ಇರಲಿಲ್ಲ. ಫೋನ್ ಮಾಡಿ ಟೈಮ್ ತೊಗೊಂಡೆ, ನಾಗರಾಜನೂ ಫೋನ್ ಮಾಡಲಿಲ್ಲ ಸರ್. ನಾನು ಫೋನ್ ಮಾಡಿ ಇಂಥ ಕಡೆ ಶೂಟಿಂಗ್ ಅಂದಾಗ ಎಲ್ಲರೂ ಹೋದ್ವಿ ಅಲ್ಲಿಗೆ. ಹೋದಾಗ ಶೂಟಿಂಗ್ ನಡೀತಾ ಇತ್ತು, ಬ್ರೇಕ್ ಮಾಡಿ ಆಚೆ ಬಂದರು. ಯಾರು ಇದ್ರು ಸರ್ ನೀವು? ದರ್ಶನ್ ಒಬ್ರು ಇದ್ರು ಸರ್, ಎಲ್ಲರೂ ಇದ್ವಿ. ಭಾಮರೇಶ್ ಸರ್ ಇದ್ರು, ರಾಮಮೂರ್ತಿ ಸರ್ ಇದ್ರು, ನಾನಿದ್ದೆ. JP ನಗರದ ಶೂಟಿಂಗ್. ಹೌದು, ಅಣಜಿ ನಾಗರಾಜ್ ಇದ್ರು. ಡೈರೆಕ್ಟ್ ಅಪ್ರೋಚ್ ಅದು ಹೋದ್ವಿ ಹಿಂಗೆ ಅಂತ. ನಾಗರಾಜ ಮಗ ಅವರು ಆ್ಯಕ್ಚುಲಿ ಅಣಜಿ ನಾಗರಾಜನು ದರ್ಶನ್ ಸರ್ ಮಚ ಅಂತ ಮಾತಾಡ್ತಾರೆ. ಮಚ ಹಿಂಗೆ ಮಚ, ಅದು ಒಂದು ಪಿಕ್ಚರ್ ಕತೆ ಚೆನ್ನಾಗಿ ಮಾಡೋರೆ ಡೈರೆಕ್ಟ್ರು, ಸುಂದರ ಪುರುಷ ಅಂತ ಮಾಡಿದ್ರು, ಇನ್ನು ಕೇಳು ಮಗ ಹಂಗೆ. ಒಂಥರ ಸೈಲೆಂಟ್ ಆಗ್ಬಿಟ್ರು ಅವರು. ಏನು ಹೇಳ್ತಾ ಇದ್ದಲ್ಲಿ ನಾನು ಇರೋನೇನೋ ಅನ್ನೋ ಥರ ಅವ್ರ ಫೀಲಿಂಗ್ ದರ್ಶನ್ ಅವ್ರದ್ದು. ಒಂದು ಕೆಲಸ ಮಾಡಿಲ್ಲ ಮಗ, ಲೊಕೇಶನಲ್ಲಿ ಮಾತಾಡೋದು ಬೇಡ, ಎಲ್ಲ ಅಲ್ಲಿ ಸೇರೋಣ ಅಂತೇಳಿ ನೆಕ್ಸ್ಟ್ ಪ್ರಜ್ವಲ್ ಹೋಟ್ಲಲ್ಲಿ ದೊಡ್ಡದೊಂದು ಮೀಟಿಂಗ್ ಆಯಿತು. ಕಥೆನ ಹೇಳಿದ್ವಿ, ಕತೆ ಇಷ್ಟ ಆಯಿತು. ರಾಮಮೂರ್ತಿ ಸರ್ ಒಂದು ಡೌಟ್ ಕೇಳಿದ್ರು, ತುಂಬ ಸಾಫ್ಟಾಗಿ ಕಾಣ್ತಾ ಇದ್ದಾರಲ್ಲ, ನೀವು ಹೆಂಗೆ ಇವ್ರನ್ನ ರಗಡ್ ಕತೆ ಕೂಡಿಸ್ತೀರಾ ಅಂದೇನು ಸರ್? ಸರ್ ಕೇಳಿದ್ರು, ಹೆಂಗೆ ಇವ್ರನ್ನ ಕೂಡಿಸ್ತೀರಾ ನೀವು ಅಂತ. ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡಿದೆ ಸರ್ ಇಬ್ಬರಿಗೂ, ಸರ್ ನನಗೊಂದು ಅವಕಾಶ ಕೊಡಿ, ಫೋಟೋ ಶೂಟ್ ಮಾಡ್ತೀನಿ, ನಿಮ್ಗೆ ಆ ಫೋಟೋ ಓಕೆ ಆದಮೇಲೆ ಇದನ್ನು ಓಕೆ ಮಾಡಿ ಅಂದೆ. ಸರ್ ಒಬ್ಬ ದೊಡ್ಡ ಮೇಕಪ್ ಮ್ಯಾನ್ನ ಫಿಕ್ಸ್ ಮಾಡಿದ್ವಿ ಸರ್, ಫೋಟೋ ಶೂಟ್ ಮಾಡಬೇಕು ಸರ್ ಒಂದು ರೆಸಾರ್ಟಲ್ಲಿ. ಸರ್ ಮೇಕಪ್ ಮ್ಯಾನ್ ಬರಲಿಲ್ಲ, ಯಾರಿಗೂ ನಾನು ಮೇಕಪ್ ಹಾಕಲ್ಲ ಅಂದ್ಬಿಟ್ಟು ಮಲ್ಲಿ ಅಂತೇಳಿ ಕಾಯ್ದು ಸಾಕಾಯ್ತು. ಟಾಪ್ ಮೋಸ್ಟ್ ಇರೋ ನನಗೆ ಭಯ ಮಿಸ್ ಆಗ್ಬಿಡ್ತಲ್ಲ ಏನು ಅಂತ. ಪವಿತ್ರ ಪಾರಡೆ ಸರ್ಕಲಲ್ಲಿ ಒಂದು ಬ್ಯಾಂಗಲ್ ಸ್ಟೋರ್ ಇದೆ ಸರ್, ಇವತ್ತು ಕ್ಲೋಸ್ ಆಗಿದೆ. 5 ರೂಪಾಯಿದು ಒಂದೇ ಒಂದು ಸಿಂಗರ್ ಟ್ಯೂಬ್ನ ತೊಗೊಂಡೋದೆ. ದರ್ಶನ್ ಅವ್ರಿಗೆ ಹೇಳಿದೆ, ದರ್ಶನ್ ನಿಮ್ಮ ಹತ್ರ ಏನೇನಿದೆ ಅಂತ. ಗುರುಗಳೇ ಜೀನ್ಸ್ ಪ್ಯಾಂಟ್ ಎಲ್ಲ ನಾನು ಹಾಕೊಂಡ್ಬರ್ತೀನಿ ಅಂತ. ಅವ್ರ ಹತ್ರ ಕಾಂಟ್ಯಾಕ್ಟ್ ಲೆನ್ಸ್ ಅವರೇ ತೊಗೊಂಬಂದ್ರು ಸರ್. ಬ್ಲೂ ಕಲರ್. ಹೌದು, ದರ್ಶನ್ ಅವ್ರ ಹತ್ರ ಇತ್ತು ಕಾಂಟ್ಯಾಕ್ಟ್ ಲೆನ್ಸ್. ಬರೀ ಅದನ್ನ ತಗೊಂಡೋಗಿ ಒಂದು ಸೈಕಲ್ ಚೈನ್ ಹಿಡಿದು ಅದು ಟ್ಯೂಬ್ ಸಿಂಗರ್ ಟ್ಯೂಬ್ನ ಹಿಂಗೆ ಹಾಕಿ ಬ್ಲೇಡ್, ಇವತ್ತೆಲ್ಲ ಆಟೋಗಳ ಮೇಲೆ ಇದೆ. ಒಂದೇ ಒಂದು ಸ್ಟಿಲ್ ತೆಗೆದ್ವಿ ಫಸ್ಟ್, ಸನ್ ವ್ಯಾಲಿ ಕ್ಲಬ್ ತೆಗೆದ್ವಿ. ಇದೇ ಸ್ಟಿಲ್ ರಮೇಶ್ ಅನ್ನೋರು ತಕ್ಕೊಟ್ರು. ಅದನ್ನ ಫುಲ್ ಪೇಜ್ ಹಾಕ್ಸಿದ್ವಿ ಸರ್. ಸರ್ ರಾಮಮೂರ್ತಿ ಸರ್ಗೆ ಅವತ್ತಿಗೆ ಇನ್ಕಮಿಂಗ್ ಕಾಲ್ 12 ರೂಪೀಸ್ 10 ರೂಪೀಸ್ ಆಯ್ತು ಸರ್. 16 ರೂಪೀಸ್ ಇನ್ಕಮಿಂಗ್ ಕಾಲ್. ಫೋನ್ ರಿಸೀವ್ ಮಾಡಕ್ ಆಯ್ತಾ ಇಲ್ಲ, ಫೋನ್ ಬರ್ತಾ ಇದೆ, ಯಾರಿದು ಅಂತ. ಮೇಕಪ್ ಮ್ಯಾನ್ ಇಲ್ಲ, ಕಾಸ್ಟ್ಯೂಮರ್ ಇಲ್ಲ, ಏನ್ ಹೊಸ ಡೈರೆಕ್ಟ್ರು ಹೊಸ ಹುಡುಗಿಂಗೆಲ್ಲ ಏನು ಮಾಡ್ತಾರೆ ಅಂತ. ಬಟ್ ಅವತ್ತು ಯಾರೂ ನಾವು ಮೂರು ಜನನ ಧೈರ್ಯ ಗೆಡಲಿಲ್ಲ ಸರ್. ನೀವು ಮಾಡಿ ಅಂತ ಧೈರ್ಯ ನಿಂತ್ಕೊಂಡು ಮಾಡಿದ್ವಿ. ಅದ್ರ ಔಟ್ಪುಟ್ ಇವತ್ತು ಎಲ್ಲ ಆಟಗಳಿಂದ ಅಷ್ಟಿಲ್ಲಿದೆ. ಅವತ್ತು ದರ್ಶನ್ ಅಲ್ಲಿಂದ ಕಾಸ್ಟ್ಯೂಮ್ ಹಾಕೋ, ಅದಾದ್ಮೇಲೆ ಒಂದು ಪ್ರೊಡಕ್ಷನ್ಗೆ ಅಂತ ಹೋದಾಗ ಸುರೇಶ್ ಗೌಡ್ರ ಮನೆಗೆ ಹೋದ್ವಿ. ಏನು ಬೇಕು ಏನು ಬೇಡ ಅಂತ. ಇಲ್ಲ ಹುಡುಗನಂದ್ರೆ ಎಲ್ಲರ ಮನೆ ದೋಸೆ ತೂತು ಆ ಥರ ಆಲ್ಬಮ್, ಅದು ಬಿಸ್ನೆಸ್ ಏನೋ ನಾನು ಮಾತಾಡ್ತಾ ಇದ್ದೀನಿ. ಚೆನ್ನಾಗಿದೆ ಹುಡುಗ, ನೀವು ಮಾಡಿ. ಒಂಚೂರು ಸುರೇಶ್ ಗೌಡ್ರ ಜಾಗದಲ್ಲಿ ನಿಲ್ಲಿಸ್ತೀನಿ ನಾನು. ಇಷ್ಟು ಹೇಳಿದ್ರಲ್ಲಿ ನಿಮ್ದೆಲ್ಲ ಅಬ್ಜೆಕ್ಷನ್ ಇದೆ ಸರ್? ಸರ್ ಇಷ್ಟು ಹೇಳಿದ್ರಲ್ಲಿ ಎನಿ ಅಬ್ಜೆಕ್ಷನ್ ಸರ್? ಈ ಪಾರ್ಟ್ ಕರೆಕ್ಟ್ ಇದೆ
ಸತ್ಯ ಏನು ಹೇಳ್ತಾರೆ ಕರೆಕ್ಟ್ ಹೇಳ್ತಾ ಇದ್ದೀರಿ, ಹೌದು ಬಟ್ ಎಲ್ಲೂ ಕೂಡ ಸುದೀಪ್ ಅವ್ರ ಪ್ರಸ್ತಾಪ ಆಗಿದೆ, ನೀವೆಲ್ಲೂ ಸರ್ ಅದು ಖಂಡಿತವಾಗಿದೆ. ಅಂದ್ರೆ ನೀವು ನಾನಂತೂ ಫಾಲೋ ಅಪ್ ಅಲ್ಲಿ ಇದ್ದೆ ಸರ್. ನೀವು- ಆ, ಆಮೇಲೆ ನೀವು follow up ಮಾಡಿದ್ದು okay. ನೀವು ಮಧ್ಯೆ ಡಿಸ್ಕಷನ್ ಆಯ್ತಾ ಸರ್ ಅಂತ ಕೇಳ್ತೀನಿ. ಯಾರು ಸತ್ಯ ಭವಿಷ್ಯ ಮರ್ತಿರ್ಬೋದೇನೋ, ಬಟ್ ನಾನಂತೂ ಸರ್, ಚರ್ಚೆ ಮಾಡಿ ನನಗಂತೂ ಗೊತ್ತಿಲ್ಲ. ಅಲ್ಲ ಇವ್ರಿಗೆ ಚರ್ಚೆ ಮಾಡ್ಲೇ ಇಲ್ಲ, ಇಲ್ಲ, ಒಂದ್ ನಿಮಿಷ ಇವ್ರು ಸರ್. ಹೊಸಬ್ರು. ನನ್ನ ಜೊತೆ ಇದ್ದಾರೆ. ಮೀನ್ವೈಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕನ್ನಡ ಸಿನಿಮಾ ಲೋಕ ಕಂಡಂತಹ ಒಬ್ಬ ಅದ್ಭುತ ಛಾಯಾಗ್ರಾಹಕ ಪ್ಲಸ್ ಡೈರೆಕ್ಟರ್ ಕೂಡ ಹೌದು ಮಿಸ್ಟರ್ ಅಣಜಿ ನಾಗರಾಜ್. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ನಿನ್ನೆಯಿಂದ ಆದಂತಹ ಹಲವಾರು ಬೆಳವಣಿಗೆಗಳು, ಈಗ ನಿಮ್ಮ ಹೆಸರು ಕೂಡ ನಿಮ್ಮ ಅಬ್ಸೆನ್ಸ್ ಅಲ್ಲಿ ತುಂಬಾ ಸರಿ ಪ್ರಸ್ತಾಪ ಮಾಡಿದ್ದಾರೆ ಸತ್ಯ ಅವರು. ಈಗ ನೀವೇ ದೂರವಾಣಿ ಸಂಪರ್ಕದಲ್ಲಿದ್ದೀರಿ. ಮೆಜೆಸ್ಟಿಕ್ ಸಿನಿಮಾದ ಆಫರ್ ಅಂದ್ರೆ ಫಸ್ಟ್ ಇದು ಅಪ್ರೋಚ್ ಆಗಿದ್ದು ಸುದೀಪ್ ಅವ್ರಿಗೆ, ಇದು ನಿಮ್ ಗಮನದಲ್ಲಿತ್ತಲ್ವಾ? ಯಾಕಂದ್ರೆ ಇವ್ರು ಕೂಡ ಸರ್ ಇಲ್ಲ ಸರ್, ಬಾಮರಿಷ್ಗೆ ಗೊತ್ತಿ ನಾ ಹೇಳ್ತೇನೆ ಕೇಳಿ. ನಾನು ಸತ್ಯ ಬೋರ್ವೆಲ್ ರಾಮಚಂದ್ರಪ್ಪ ಅಂತ ಇದಾರೆ ಚಾಮರಾಜ ಇದು ಕೊಯ್ದ ನಾವು ಚನ್ನಪಟ್ಟಣ ಕೇಳಿ ಚನ್ನಪಟ್ಟಣ ರಾತ್ರಿ 12 ಗಂಟೆಗೆ ಹೋಗಿದ್ವಿ. 12 ಗಂಟೆ ಊಟ ಮಾಡಿದೆ ಸರ್. ಅಲ್ಲಿ ಊಟ ಇಲ್ಲ ನಮಗೆ ಏನೋ ಈ ತರ ಅಲ್ಲಿ ಕಾದ್ಕೊಂಡು ಅವ್ರು ಬಂದಲ್ಲಿ ಮಾತಾಡಿ ಏನೋ ಈ ತರ ಪಿಕ್ಚರ್ ಮಾಡ್ತಾವ ಅಂತ ಹೇಳ್ಬಿಟ್ಟು ನಾಳೆ ಬಂದು ಸುದೀಪ್ ಸಾಬ್ ನೋಡ್ತಾ ಅಂತ ಹೇಳಿದ್ರು ಏನೋ ಇದು ಮಾಡ್ಕೊಂಡು ನೈಟ್ ವಾಪಸ್ ಬಂದವಿ. ಪಿ ಎನ್ ಸತ್ಯ ನಾನು ಪುಂಗ ಅಂತ ಬಂದಾನೆ ಸರಿ ಏನೋ ಡೀಸೆಲ್ ಕಾಸ್ತಿರ್ಲಿಲ್ಲ, 400 ರೂಪಾಯಿ ಅಡ್ಜಸ್ಟ್ ಮಾಡ್ಕೊಂಡು ತಗೊಂಡ್ವಿ. ಕೇಳಿ ಸತ್ಯನ್ ಗೊತ್ತಲ್ಲಿ ಸರಿ ಓಕೆ ಹೋಗಿ ಬಂದು ಸುದೀಪ್ ಸರ್ ಮಾತಾಡಿದ್ವು. ನಾಗರಾಜ್ ಅವ್ರೇನಂದ್ರು ಹಾ ಸರಿ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಕತ್ತಲಿ ರಚನೆ ಅಡ್ಯಾಟಿದ್ ಹೇಳಿ ಬಡಿಗೆ ಕಟ್ಟಿದ್ದು ಬಿಡಿ. ಅದು ಏನ್ ಗೊತ್ತಾ, ಈಗ ಎಲ್ಲರೂ ಓಕೆ. ಈಗ ಅಣಜಿ ಅವರೇ, ನಾಗರಾಜ್ ಅವರೇ, ಈಗ ಆಯ್ತು ಸುದೀಪ್ ಅವ್ರಿಗೆ ಕತೆ ಹೇಳಿದ್ರಿ, ಸತ್ಯ ಅವ್ರು ಹೇಳ್ತಿದ್ರು ಹಲವಾರು ಕಾರಣದಿಂದ ಸುದೀಪ್ ಅದಕ್ಕೆ ಆ ಕ್ಷಣಕ್ಕೆ ಒಪ್ಕೊಳ್ಳಿಲ್ಲ, ಅಲ್ಲಿಂದ ಆಚೆಗೆ ಬಂದ್ರಿ. ಅದಾದ್ಮೇಲೆ ವಾಟ್ ನೆಕ್ಸ್ಟ್ ಅನ್ನೋದಕ್ಕೆ ಉತ್ತರ ಏನಿತ್ತು ನಿಮ್ಮ ಹತ್ರ? ಸರ್ ಹೇಳ್ತೀನಿ ಕೇಳಿ. ಅದಾಗಿದ್ಮೇಲೆ ನಾವು ಪ್ರೊಡ್ಯೂಸರ್ ಇಲ್ಲ ಆಯ್ತಾ, ರಾಮಚಂದ್ರ ಅವ್ರು ಹೋಗ್ತದ್ರು. ಓಕೆ, ಒಂದ್ಸಲಿ ಅವರು ನಮ್ಮ ರಾಮಮೂರ್ತಿ ಅವರು ಪ್ರಜ್ವಲ್ ಹೋಟ್ಲಲ್ಲಿ ಊಟ ಮಾಡಕ್ಕೆ ಕೆಳಗಡೆ ಬರ್ತಿದ್ರು, ಇಲ್ಲಿ ನಂದಿನಿ ಹೋಟ್ಲಲ್ಲಿ. ಗೊತ್ತು. ಅವಾಗ ಪುಂಗ ಅಂತ ನಮ್ಮ ಪುಂಗ ಒಬ್ಬ ಆರ್ಟಿಸ್ಟ್ ಅದಾನೆ, ಅವನು ರಾಮಮೂರ್ತಿ ಅವ್ರನ್ನ ಪರಿಚಯ ಕೊಟ್ಟ. ಪರಿಚಯ ಕೊಟ್ಟಾಗ ಏನಾಯ್ತು, ಒಂದ್ ಪಿಕ್ಚರ್ ಮಾಡೋಣ ಅಂತಂದು ಪ್ಲಾನ್ ಮಾಡಿದ್ರು. ಅವ್ರು ಕೇಳಿದ್ರು ಈ ತರ ಮಾಡೋಣ ಅಂತಂದು. ಆಮೇಲೆ ನೆಕ್ಸ್ಟ್ ಸಾಯಂಕಾಲ ಈವ್ನಿಂಗ್ ಮೀಟಿಂಗ್ ಆಯ್ತು. ಓಕೆ, ಆಮೇಲೆ ಬಾಮರೀಶ್ವರ್ ಬಂದ್ರು. ಓಕೆ, ರಾಮಮೂರ್ತಿ ಅವರು ಇದ್ರು, ರಮೇಶ್ ಅಂತ ನಮ್ಮ ರಾಮಮೂರ್ತಿ ಫ್ರೆಂಡ್ ಅಂಜೆ ಮಾಡೋಣ ಅಂಜೆ ರಾಮಮೂರ್ತಿ ಅವರು ಫಸ್ಟ್ ನಾವು ಸೀರಿಯಲ್ ಮಾಡ್ತಾ ಇರ್ಬೇಕಾದ್ರೆ ಮೇಲೆ ಪೊಲೀಸ್ ಡೇರಿ ಇಲ್ಲ ಆ ಸಂದರ್ಭದಲ್ಲಿ ನಾನು ನಿನಗೆ ಪರಿಚಯ ಮಾಡಿ ಬರ್ತಾ ಆಯ್ತಾ ನೋಡ್ರಿ, ನಿಮ್ದು ಯಾವ್ದೋ ಪಿಕ್ಚರ್ ರಿಲೀಸ್ ಆಗ್ತಾ ಇದೆ ಚಕ್ರವರ್ತಿ ಅಂತ ಹೇಳಿ ಅದ್ರ ಪರವಾಗಿ ಕರೆಕ್ಟ್ ಸತ್ಯದ ಪರ ಮಾತಾಡಿ, ಸತ್ಯದ ಪರ ಮಾತಾಡಿ. ಸುಮ್ನೆ ನೀವೇನೋ ನಿಮ್ ಬದುಕಕ್ಕೋಸ್ಕರ ನೀವು ಸತ್ಯನ ಅಳಿಸ್ಬೇಡಿ. ಮುಗಿಸಿ ಫೋನ್ ಮಾತಾಡಿ ಬದುಕ್ಬೇಕಂತ ಏನಿಲ್ಲ, ಕಷ್ಟ ಬಿದ್ದ ಬದುಕ್ಬೇಕು. ಯಾರು ಹಂಗ ಬಂದ್ ಮಾಡಲ್ಲ. ಒಂದ್ ನಿಮಿಷ ಓಕೆ ಸರಿ. ಅಣಜಿ ನಾಗರಾಜ್ ಅವರೇ, ಅಣಜಿ ನಾಗರಾಜ್ ಆಯ್ತು. ಈಗ ಯಾರ ಹೆಸರು ನೀವು ಸಜೆಸ್ಟ್ ಮಾಡಿದ್ ಯಾರು? ಯಾರಿಗೆ ಇನ್ನೊಬ್ರು ಆಲ್ಟರ್ನೇಟಿವ್ ನೆಕ್ಸ್ಟ್ ಹೀರೋ ಯಾರು ಆ ಸಿನಿಮಾಗೆ? ಇಲ್ಲ ಸರ್, ಸಿಕ್ಕಿರ್ಲಿಲ್ಲ. ನಾನು ಒಂದ್ಸಲ ಗ್ರೇಡಿಂಗ್ ಮಾಡಕ್ಕಾರ ನಾನು ಲ್ಯಾಬ್ ಅಲ್ಲಿ ಇವ್ರದ್ದು ಹರಿಶ್ಚಂದ್ರ ಪಿಕ್ಚರ್ ಬಂತು, ದರ್ಶನ್ ಅವ್ರದ್ದು ಲ್ಯಾಬ್ ಅಲ್ಲಿ ಒಂದು ಹರಿಶ್ಚಂದ್ರ ಅಂತ ಒಂದು ಪಿಕ್ಚರ್ ಬಿ ಎನ್ ಗಂಗಾಧರ್ ಅವ್ರದ್ದು. ಓಕೆ, ಅದೊಂದು ರೀಲ್ ನಾನು ಗ್ರೇಡಿಂಗ್ ಮಾಡಕ ನೋಡಿದೆ. ಬಂದು ಸತ್ಯ ಅವ್ರಿಗೆ ಹೇಳಿದೆ, ಸತ್ಯ ಅವ್ರಿಗೆ ಇದು ಈ ಕ್ಯಾರೆಕ್ಟರ್ಗೆ ದರ್ಶನ್ ಚೆನ್ನಾಗಿರ್ತಾನೆ ನೋಡಿ ಅಂತ ಡೈರೆಕ್ಟ್ ಹೇಳಿದೆ. ಸರಿ ಕರೆಸಿ ಮಾತಾಡೋಣ ಅಂದ್ಬಿಟ್ಟು ಅವ ರಾಮಮೂರ್ತಿ ಸಾರು ನಾವು ಹರೀಶ್ ಅವರು ಇದ್ರು, ಎಲ್ಲ ಕರೆದ್ಬಿಟ್ಟು ಮಾತಾಡಿದ ಅವತ್ತು. ಸೊ ಹಾಗಾದ್ರೆ ತೂಗುದೀಪ್ ಅವರ ಮಗ ದರ್ಶನ್ ಅವರ ಹೆಸರನ್ನ ನೀವು ಸಜೆಸ್ಟ್ ಮಾಡಿದ್ರಿ? ಹೌದೌದು, ಕರೆಕ್ಟ್ ಅಲ್ವಾ? ಅಲ್ಲೇ ಕೇಳಿ ಎದುರುಗಡೆ ಇದ್ದಾರೆ. ಸುದೀಪ್ ಅವ್ರು ಮಾಡಿಲ್ಲ, ಸುದೀಪ್ ಅವ್ರು ಮಾಡಿದ್ದಲ್ಲ. ಸುದೀಪ್ ಬರಲ್ಲ ಪಾಪ, ಸುದೀಪ್ ಬರಲ್ಲ. ಒಂದ್ ನಿಮಿಷ ಹೋಲ್ಡ್ ಮಾಡ್ತೀನಿ, ಅದನ್ನ ಬಾಮ ಹರೀಶ್ ಅವ್ರನ್ನ ಕೇಳ್ಬಿಡ್ತೀನಿ. ಸರ್ ಸುದೀಪ್ ಅವ್ರು ನನ್ಗೆ ಹೇಳಿದ್ರು, ಅವ್ರಿಗೆ ಹೇಳಿಲ್ಲ ಇರ್ಬೋದು, ಬಟ್ 100% ಸತ್ಯ. ಇವಾಗ ಏನು ಅಂಜಿ ಹೇಳ್ದ ಕರೆಕ್ಟ್ ಇದೆ, ಇಲ್ಲ ಅಂತಲ್ಲ, ಕರೆಕ್ಟ್ ಆಗಿ ಹೇಳ್ದ. ನಾನು ಹೇಳೋದು ಸುದೀಪ್ ಅವ್ರು ಸರ್, ನನಗೆ ಆಕ್ಚುಲಿ ಆಫರ್ನ ನಾನು ಈವ್ನಿಂಗ್ ಟೈಮ್ಸು ಸರೋವರ ಹೋಗ್ತಾ ಇದೆ ಸರ್. ಸರಿ, ನನಗೆ ಸುದೀಪ್ ಅವ್ರು ಹೇಳಿ ನನ್ನ ಧೈರ್ಯ ತುಂಬಿದ್ದು ಸುದೀಪ್ ಅವ್ರು. ಯಾಕೆ ಸುಳ್ಳು ಹೇಳ್ಬೇಕು ಸರ್? ಈಗ ಅಂಜಿ ಹೇಳಿದ್ರು ಕರೆಕ್ಟ್ ಇಲ್ಲ ಅಂತ ಹೇಳ್ತಾಳೆ. ಹೌದು, ಸತ್ಯ ಅವ್ರು ಒಂದ್ಸತಿ ಕತೆ ಹೇಳಿ ಬಂದು ನಿಜ, ಅವ್ರು ಅವಾಗ ಏನು ಹೇಳಿದ್ರು ಅದು ಸತ್ಯ ಇದೆ. ನನಗೆ ಅವರು ಸಜೆಸ್ಟ್ ಮಾಡಿ ಅವ್ರು ನನ್ನ ಧೈರ್ಯ ತುಂಬಿ ಇದು ಮಾಡಿದ್ದು ಸುದೀಪ್ ಅವರೇ. ಗೊತ್ತಿಲ್ಲ, ಇದು ನಮಗೆ ಗೊತ್ತಿಲ್ಲ ಸರ್. ಆ ವಿಷಯ ರೈಸ್ ಆಗಿರ್ಲಿಲ್ಲ, ಆ ವಿಷಯ ರೈಸ್ ಆಗಿ ಆಯ್ತು. ಇವಾಗ ಹೇಳ್ತಾ ಇದ್ದೀವಿ ಸತ್ಯ ಸರ್. ನಾನೇನು ಸುದೀಪ್ಗೆ ಸರ್, ನಾನೇನು ಸುದೀಪ್ ಸರ್ ನಾನು ಹೇಳ್ತೀನಿ, ಸುದೀಪ್ ಅವ್ರನ್ನ ಪ್ಲೀಸ್ ಮಾಡಿ ಸರ್, ನಾನು ಸುದೀಪ್ ಅವ್ರು ಪ್ಲೀಸ್ ಮಾಡಿ, ಸುದೀಪ್ ಅವ್ರು ಡೇಟ್ ಬೇಕು ಹಂಗಿಲ್ಲ ಸರ್. ನಂಗೆ ಫ್ರೆಂಡ್ಶಿಪ್ಪು, ವಿಶ್ವಾಸ, ಪ್ರೀತಿ ಅಷ್ಟೇ ಸಾಕು ನಮಗೆ, ಇನ್ನೇನೇ ಬೇಕಾ. ನನಗೂ ದರ್ಶನ್ ನಮಗೂ ಏನಿಲ್ಲ ಸರ್. ನಂದೊಂದು ಪ್ರಶ್ನೆ ಈಗ ಆಯ್ತು, ನಿಮ್ಗೆ ಗೊತ್ತಾಯ್ತು ತಾನೆ? ಓಕೆ, ಅವಾಗ ಹೇಳಿದ್ವಿ, ಇವಾಗ ಸತ್ಯ ಹೇಳ್ತೀನಿ ಅಂತ ಹೇಳ್ತಿದ್ರಿ. ಶೂಟಿಂಗ್ ಟೈಮಿಂದ ಹಿಡಿದು ರಿಲೀಸ್ ಆಗಿ ಇಷ್ಟು ವರ್ಷ ಆಗೋ ತನಕ ನೀವು ದರ್ಶನ್ ಅವ್ರಿಗೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ ಸರ್ ಈ ಮಾತನ್ನ? ಅಂದ್ರೆ ಸುದೀಪ್ ನಿನ್ನ ಹೆಸರು ಹೇಳಿದ್ರು ಕಣ ಅಂತ ನೀವು ಕ್ಯಾಶುವಲ್ ನಮ್ಮ ಡೈರೆಕ್ಟರ್ ಹೇಳ್ದ ಅಷ್ಟೇ ಮಾಡ್ತಾ ಇದ್ವಿ ಅವ್ರು ಹೇಳ್ತೀವಿ. ಬಟ್ ಯಾರಿಗೂ ಹೇಳಿಲ್ವ ಸರ್? ಸರ್ ಇಲ್ಲ, ನಾನು ಸುಮಾರು ಸತಿ ಹೇಳಿದೆ ಸರ್ ಸುದೀಪ್ ಅವ್ರು ಸರ್, ಇವನ್ ಇನ್ಕ್ಲೂಡಿಂಗು ಈ ನಮ್ಮ
ಪೂರ್ಣಿಮಾ ಔಟ್ಡೋರ್ ಪುನೀತ್ ರಾಜ್ಕುಮಾರ್ ಕೂಡ ನಮ್ಗೆ ಸಹಾಯ ಮಾಡಿದೆ ಸರ್ ಈ ಪಿಕ್ಚರ್ಗೆ. ಅಲ್ಲ ಸರ್, ಈ ಸಂದರ್ಭದಲ್ಲಿ ಅವ್ರು ಕೂಡ ಸುದೀಪ್ ನೆನ್ಸ್ಕೊಬೇಕು ಅವರು ನಾವು. ದರ್ಶನ್ ಅವ್ರ ಹೆಸರನ್ನ ಸಜೆಸ್ಟ್ ಮಾಡಿದ್ರು ಅಂತ ನೀವು ಅದು ಯಾರಿಗೂ ಗೊತ್ತಿಲ್ಲ ಹೇಳಿಲ್ವಾ ಅಂತ ಸರ್, ಕೇಳ್ತಾ ಅದು ಇದ್ದೀನಿ. ಸುಳ್ಳು ಹೇಳಿ ಸರ್, ಹೇಳ್ತೀನಿ ಏನಕ್ಕೆ ಸರ್, ಇನ್ನೊಂದು ಪುನೀತ್ ರಾಜ್ಕುಮಾರ್ ಅವ್ರು ಕೂಡ ಸರ್ ಸುದೀಪ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಸರ್, ಅಟ್ಲೀಸ್ಟ್ ಮುಹೂರ್ತಕ್ಕೆ ಶೂಟಿಂಗ್ ಟೈಮಲ್ಲಿ ಬಂದು ನಾವು ಹುಡುಗನ್ ಕೊಟ್ಟಿದ್ದೀನಿ, ಅವ್ರು ಹೆಂಗ್ ಮಾಡ್ತಾವ್ರೆ ಅಂತ ಅಟ್ಲೀಸ್ಟ್ ನೋಡ್ಕೊಂಡು ಹೋಗ ಸರ್ ಅವ್ರು ಆ ಥರ ಹೇಳು ಬಲ್ಗೈಲಿ ಮಾಡಿ ಎಡಗೈಲಿ ಗೊತ್ತಾಗಲ್ಲ ಸರ್. ಅವ್ರು ಹೇಳ್ಬಿಟ್ಟು ಪ್ರಚಾರ ಮಾಡಿ ಅವ್ರು ಬಾನ್ ವಿಚ್ ಗೋಲ್ ಸ್ಪೂನ್ ಅವ್ರು ಹಂಗೆ ಹೇಳಿ ನೀವು ಹೇಳಿಲ್ವಾ ಸರ್? ನೀವು ಯಾರಿಗೂ ಸರ್ ಹೇಳಿ ಹೇಳಿ ನಂದೇನೆ ಆಯ್ತು ಇವತ್ತು ಆ ಪ್ರಶ್ನೆ ಉದ್ಭವ ಆಯ್ತು ಹೇಳ್ತಾ ಇದ್ದೀನಿ ಸರ್. ಅಟ್ಲೀಸ್ಟ್ ಆ ಟೈಮಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಒಂದು ವಿಷಯ ಬರ್ಬೇಕಾಯ್ತಲ್ಲ, ಅದು ಅವಾಗ ಹಂಗೇನಾದ್ರು ಆಗಿದ್ರೆ ಅವ್ರು ಕೂಡ ನೆನ್ಸ್ಕೊಬೇಕು ನಾವು. ದರ್ಶನ್ಗೂ ಹೇಳಿಲ್ಲ ನೀವು? ಯಾರು? ನಿಮ್ಮ ಹೆಸರನ್ನ ಸುದೀಪ್ ಸಜೆಸ್ಟ್ ಮಾಡಿದ್ರು. ಅಲ್ವಾ ಸರ್, ಹೇಳಿ ಅವಾಗಲೇ ಅಲ್ಲ, ದರ್ಶನ್ ಅವ್ರು ಹೇಳಿದ್ರಾ? ಹೇಳಿ ಬರ್ತಿರ್ಬೋದು ಅಲ್ಲ, ನೀವು ಹೇಳಿದ್ರು ದರ್ಶನ್ ಅವ್ರಿಗೆ? ಹೇಳಿನಿ ಸರ್. ಸತ್ಯ ಅವ್ರಿಗೆ ಸತ್ಯನ ಚರ್ಚೆ ಮಾಡಿದ್ದೀನಿ, ಸತ್ಯ ಅವ್ರು ಮರ್ತಿರ್ಬೋದು. ಪಾಪ ಅವ್ರಿಗೆ ಏನ್ ಮಾಡಕ್ಕಾಗಲ್ಲ ಇವತ್ತು. ಸರ್ ಸುದೀಪ್ ಅವ್ರ ಹತ್ರ ನಾನು ಕತೆ ಹೇಳಿ ಆಚೆ ಬಂದ ಮೇಲೆ ಯಾರನ್ನು ಸ್ಕ್ರಿಪ್ಟ್ ಲೆವೆಲಲ್ಲಾಗಲಿ ಶೂಟಿಂಗ್ ಲೆವೆಲಲ್ಲಾಗಲಿ ಫಸ್ಟ್ ಕಾಪಿ ಲೆವೆಲಲ್ಲಾಗಲಿ ಫಸ್ಟ್ ಕಾಪಿ ಬಂದು ಎಲ್ಲ ಮಾಡಾದ್ಮೇಲೆ ಯಾವತ್ತೂ ಸುದೀಪ್ ಸರ್ ಅಣಜಿ ನಾಗರಾಜ್ ಅವರೇ ಒಂದ್ ಕಡೆ ಬಾಮ ಹರೀಶ್, ಸತ್ಯ ಮತ್ತು ರಾಮಮೂರ್ತಿ ಅವರು ಅವರ ನಿಲುವು ಮತ್ತೆ ನಿಮ್ಮ ನಿಲುವು, ನೀವು ಕೂಡ ಇನ್ವಾಲ್ವ್ ಆಗಿದ್ರಿ, ಹಾಗಾಗಿ ಸುದೀಪ್ ಅವರ ಹೆಸರು ಎಲ್ಲೂ ಪ್ರಸ್ತಾಪ ಆಗಿಲ್ವಾ? ಇಲ್ಲ ಸುಮ್ಮನೆ ಒಬ್ಬರ ಮೇಲೆ ನಾವು ಯಾವ್ದು ಹೇಳಾಗಿಲ್ಲ. ಪಾಪ ಅವ್ರು ಯಾವತ್ತು ನಮ್ಗೆ ಹೇಳಿಲ್ಲ. ಬಟ್ ಹರೀಶ್ ಅವ್ರಿಗೆ ಹೇಳಿರ್ಬೋದು, ನಮ್ಗದು ಗೊತ್ತಿಲ್ಲ. ಸುಮ್ಮನೆ ಬಟ್ ಸರ್, ನೀವು ಈಗಿನ ಚಕ್ರವರ್ತಿ ತನಕ ನೀವು ಮಚ್ಚ ಅಂತ ಮಾತಾಡುವಂತ ನಿಮ್ಮ ಗೆಳೆಯ ಹೌದು ತೂಗುದೀಪ್ ದರ್ಶನ್, ಹೌದು ಸರ್. ಇವತ್ತು ಈ ಮಟ್ಟಕ್ಕೆ ಬೇಜಾರು ಮಾಡ್ಕೊಂಡು ಮೆಸೇಜ್ ಯಾಕೆ ಮಾಡಿರ್ಬೋದು ಅನ್ಸುತ್ತೆ ನಿಮ್ಗೆ? ಅವ್ರ ಮನಸ್ತಾಪ ಅವ್ರದ್ದು ಏನಾಗಿರುತ್ತೋ ಮನಸ್ತಾಪ ಹೆಂಗ್ ಹೇಳಕ್ಕೆ ಸರ್, ಅವ್ರ ಮನಸ್ಸಲ್ಲಿ ಏನ್ ಬಂದಿರುತ್ತೆ ಅಂತ ಹೆಂಗ್ ಹೇಳಕ್ಕೆ ಸರ್. ವಿಶ್ವಾಸ ಏನ್ ಬೇಕು ಹೇಳ್ಬೋದು, ಅವ್ರೊಂದು ಮನಸ್ಸಲ್ಲಿ ಇರುತ್ತಲ್ಲ ಏನೋ ಆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಇಬ್ರು ಕುಚ್ಚುಕು ಗೆಳೆಯರು, ಇಬ್ರು ಗಳಸ್ಯ ಕಂಠಸ್ಯ ತರ ಇದ್ರು, ಹೌದು ಇಬ್ರು ನಿಂತಿರೋ ಒಂದು ಫ್ರೇಮ್ ಅಲ್ಲಿ ಅದ್ರ ಇದೆ ಇಮ್ಯಾಜಿನೇಷನ್ ಬೇರೆ. ಹೌದು ಸರ್. ಒಂಥರ ಅದರಿಂದ ಆಚೆ ಬರೋ ಪ್ರಯತ್ನ ಮಾಡ್ತಿದ್ದಾರೆ, ಟ್ವೀಟ್ ಮಾಡ್ತಾರೆ, ಮೆಸೇಜ್ಗಳು ಮಾಡ್ತಾರೆ, ಅಂದ್ರೆ ಒಂದು ದೊಡ್ಡ ಮಟ್ಟದ ಬೇಜಾರಾಗಿದೆ. 100% ಆಗಿದೆ. ನಿಮ್ಮ ಹತ್ರ ಹೇಳ್ಕೊಂಡಿದ್ದಾರೆ? ಇಲ್ಲ ಸರ್, ಇಲ್ಲ ಮಾತಾಡಿಲ್ಲ ಸರ್, ನಾ ಇವತ್ತು ಮಾತಾಡಿಲ್ಲ. ಯಾಕಂದ್ರೆ ಈ ಟೈಮಲ್ಲಿ ಏನು ಮಾತಾಡೋದು ಬೇಡ ಅಂತ ಸುಮ್ಮನೆ. ನೀವು ಕೆದಕಕ್ಕೂ ಹೋಗಿಲ್ಲ? ಇಲ್ಲ ಸರ್, ತಪ್ಪಾಗುತ್ತಲ್ಲ. ಸರಿ ಹೋಗುತ್ತಾ? ಅವ್ರ ಸರಿ ಹೋಗ್ಬೇಕಂತ ನನ್ನ ಆಸೆ ಸರ್. ಪ್ರಯತ್ನ ಪಡ್ತಿದ್ದೀರಿ? ಹೌದು ಸರ್, ಹೌದು ಪ್ರಯತ್ನ ಪಡ್ತಿದ್ದೀರಿ? ಹೌದು ಪಡ್ತೀವಿ ಸರ್. ಇನ್ಯಾರೋ ಉಳಿ ಇರ್ತಿದಾರೆ ಅಂತ ಯಾರೋ ಮಾತು ಹೇಳಿದ್ರು ಸರ್, ಹೌದಾ? ಇಲ್ಲ ಸರ್, ಉಳಿಗಿಡಿ ಹೆಣ್ಣಿನ ಕಾಲ ಸರ್, ಯಾರು ಚಿಕ್ಕರಲ್ಲ ಸರ್, ಇಬ್ಬರೇ ಚಿಕ್ಕರಲ್ಲ. ಸೊ ಯಾರು ಆಗ್ಲಿ ಇಲ್ಲ ದರ್ಶನ್ ಸರ್ ಆಗ್ಲಿ ಸುದೀಪ್ ಅವ್ರ ಆಗ್ಲಿ ಏನ್ ಚಿಕ್ಕರಲ್ಲ ಸರ್, ಯಾರು ಅವ್ರಿಗೊಂದು ಮೆಚೂರ್ಡ್ ಇದೆ, ಅವ್ರಿಗೊಂದು ಇದಿದೆ. ಆತರ ಮೆಚೂರಿಟಿಲಿ ಇದ್ದಾಗ ಇನ್ಯಾರೋ ಯಾವ್ದೋ ಒಂದು ಖಾಸಗಿ ಇಂಟರ್ವ್ಯೂನಲ್ಲಿ ಆತರ ಹೇಳಿದಾಗ ಏನ್ ಅನ್ಸುತ್ತೆ ಸರ್? ಯಾಕೆ ಹೇಳಿರ್ಬೋದು? ಆಕ್ಚುಲಿ ಅದು ಯಾವ ತರ ಹೇಳಿದ್ರು ಅಂತ ನನಗಿನ್ನೂ ಗೊತ್ತಾಗಿಲ್ಲ ಸರ್. ಅಂದ್ರೆ ಮಾತಲ್ಲಿ ಏನ್ ಬಂತು, ಯಾವ ಕೋರ್ಸ್ ಅಲ್ಲಿ ಬಂತು, ಅವ್ರೇನ್ ಹೇಳಿದ್ರು ಇನ್ನೂ ಗೊತ್ತಾಗಿಲ್ಲ. ಈ ತರ ಹೇಳಿರ್ಬೋದು, ಅದು ಈ ತರ ಆಗುತ್ತೆ ಅಂತ ಗೊತ್ತಿಲ್ಲ. ಯಾವತ್ತೊಂದು ಆಗಿದ್ದು ಈ ತರ ಆಗುತ್ತೆ ಅಂತ ಗೊತ್ತಿಲ್ಲ. ಅದು ಅದರಿಂದ ನಾವು ಅದನ್ನ ಕಾಮೆಂಟ್ಸ್ ಮಾಡಕ್ಕೂ ಇಷ್ಟ ಆಗಲ್ಲ. ಅವರು ಬಾಮ ಹರೀಶ್ ಅವ್ರ ಮುಂದೆ ಹೇಳಿದ್ದನ್ನ ರೀಕಾಲ್ ಮಾಡ್ಕೊಂಡು ಮತ್ತೆ ಮಾತಾಡ್ತಿರ್ಬೇಕಾದ್ರೆ ಹಂಗೆ ಹೇಳಿದ್ದು ಉಂಟೇನೋ ತಿರ್ಬೇಕನ್ನೋ ಗೊತ್ತಿಲ್ಲ ನಂಗೂ ಕೂಡ. ಐ ರಿಕ್ವೆಸ್ಟ್ ಮಾಡಿ ಹಾಗೆ ಲೈನ್ ಇರಿ ಸರ್. ಐ ರಿಕ್ವೆಸ್ಟ್ ಅಣಜಿ ನಾಗರಾಜ್ ಅವರೇ, ಈಗ ಎಲ್ಲಿ ತನಕ ಯಾವ ಸತ್ಯ ಒಂದಷ್ಟು ಸತ್ಯಗಳ ಡಿಸ್ಕಷನ್ ಆಯ್ತಾ ಸರ್? ಇದು ನಡೆದಿರೋ ಕಥೆ ಅಂತ ಅಲ್ಲಿಗೆ ಒಂದ್ ಕಡೆ ಸುದೀಪ್ ಅವ್ರು ಯಾಕೆ ಹೇಳಿದಾರೆ ಈ ತರ ಅಂತ ನಿಮ್ಗೆ ಅನ್ಸುತ್ತೆ ಸರ್? ನಾ ರೆಫರ್ ಮಾಡಿದ್ದೀನಿ, ಅದು ನನಗೆ ಐಡಿಯಾ ಆಗಲಿಲ್ಲ ಸರ್, ಏನಕ್ಕೆ ಆ ಥರ ಆ ಸಿಚುವೇಶನ್ಗೆ ಅವ್ರು ಯಾಕೆ ಆ ಥರ ಹೇಳಿದ್ದಾರೆ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಅವ್ರ ಹತ್ರ ಹೇಳಿದ್ದೀನಿ ಏನಾದ್ರು ಸುದೀಪ್ ನೆನಪು ಮಾಡ್ಕೊಂಡು ಆ ಥರ ಮಾತಾಡಿರ್ಬೋದು? ಅದು ಅವ್ರಿಗೆ ಸರ್, ನಮ್ಮವ್ರಿಗೂ ಬಂದೇ ಇಲ್ಲ ಅದು. ಸೊ ಹಾಗಾಗಿ ನೋಟ್ ರಿಮೆಂಬರ್, ಅದ್ರ ಬಗ್ಗೆ ಐಡಿಯಾನೇ ಇಲ್ಲ. ನಿಮಗೂ ಎಲ್ಲೂ ಕೂಡ ಅದು ಕಿವಿಗೆ ಬಿದ್ದಿಲ್ಲ ಸರ್? ಸರ್, ಎಲ್ಲೂ ಕೇಳ್ಬಿಡ್ತೀನಿ. ಮೆಜೆಸ್ಟಿಕ್ಕಲ್ಲೂ ₹1 ದುಡ್ಡು ತೊಗೊಂಡಿಲ್ಲ, ಫ್ರೀಯಾಗಿ ಮಾಡಿದ. ಯಾರು? ದರ್ಶನ್ ಬಗ್ಗೆ. ತಿರ್ಗಾ ನೆಕ್ಸ್ಟ್ ಸಿನಿಮಾ ಧರ್ಮಾಗೆ ನಾನು ಕಾಲ್ ಶೀಟ್ ಕೊಟ್ಟಿದ್ದಾರೆ, ಅದರಲ್ಲೂ ₹1 ನಾನು ಕೊಟ್ಟಿಲ್ಲ. ಆ ರೀತಿ ಮಾಡಿದ್ದಾರೆ. ಇಷ್ಟೆಲ್ಲ ಇದ್ದು ಪಾಪ ಅವನಿಗೆ ಈ ತರ ಅಪವಾದ ಏಕೆ ಏನೋ ಅನ್ನೋದು ನಿಮ್ಗೆ ಗೊತ್ತಿರೋದ. ನೀವು ಇವತ್ತು ನೀವು ಹೇಳಿದ್ದೀನಿ ಅಂದ್ರೆ, ಬಟ್ ಸತ್ಯ ಮಾಡ್ತಿರ್ಬೋದು. ನಾನು ಹೇಳಿದ್ರೆ ನಂಗೆ ಜ್ಞಾಪನ ಇದೆ ಸರ್. ಈಗ ಒಂದ್ ಸೆಕೆಂಡ್, ಏನ್ ರಿಯಾಕ್ಷನ್ ಇತ್ತು ಸರ್? ಏನ್ ರಿಯಾಕ್ಷನ್ ಇತ್ತು? ನೀವು ಹೇಳಿದ್ಮೇಲೆ ಏನ್ ರಿಯಾಕ್ಷನ್ ಇತ್ತು ಅವ್ರದ್ದು? ನೀವು ಹೇಳಿದ ಸುದೀಪ್ ಅವರು ಅಲ್ಲ ರಿಯಾಕ್ಷನ್ ಆ ಸಂದರ್ಭದಲ್ಲಿ ಪಾಪ ಅವ್ರೇನ್ ರಿಯಾಕ್ಟ್ ಮಾಡ್ತಾರೆ ಸರ್? ಫಸ್ಟ್ ಸಿನಿಮಾ ಮಾಡ್ಬೇಕು, ಕಾರ್ ನಂಬರ್, ಮೊಬೈಲ್ ನಂಬರ್, ಟೈಮಿಂಗ್ಸ್, ಲೊಕೇಶನ್ ಹೇಳ್ತಾ ಇದ್ದೀನಿ. ಒಬ್ಬರು ಬಂದು ಸುದೀಪ್ನೇ ಹಾಕೊಂಡು ಸುದೀಪ್ ಸರ್ನ ಹಾಕೊಂಡು ಡಿಸ್ಕಸ್ ಮಾಡಿ ಮಾಡೋಣ ಅಂತ ಹೇಳಿದ್ರೆ, ಒಂದ್ ನಿಮಿಷ ಸರ್, ಅವತ್ತಿನ ದಿವಸಕ್ಕೆ ನೀವು ಇಬ್ಬರು ಮಾತು ಮೀರಿ ನಾನು ಓಕೆ ಮಾಡ್ತಾ ಇದ್ನಾ? ಆಗ್ತದೆ ಚಾನ್ಸಸ್ ಇತ್ತ ಸರ್? ಈಗ ಸುದೀಪ್ ಒಂದ್ ನಿಮಿಷ ಸರ್, ನೀವು ಪ್ರೊಡ್ಯೂಸರ್ ತೋರಿಸಿದಿರಾ, ರಾಮಮೂರ್ತಿ ಸರ್ ತೋರಿಸಿದಿರಾ, ದರ್ಶನ್ ಬೇಡ ನೀ ಸುದೀಪ್ ಹಾಕೊಂಡೆ ಸಿನಿಮಾ ಮಾಡಿ ಅಂದ್ರೆ ನಾನು ಚಾಲೆಂಜ್ ಮಾಡಕ್ ಆಗ್ತಾ ಇತ್ತಾ? ಇಲ್ಲ, ಸುದೀಪ್ ರೆಫರ್ ಮಾಡಿದ್ರು ಸರ್, ಅವ್ರು ರೆಫರ್ ಮಾಡಿದ್ರು. ಆ ವಿಷಯ ಬಂದಿಲ್ಲ ಸರ್ ಹೇಳ್ತೀನಿ ಕೇಳಿ ಸರ್. ಆ ವಿಷಯ ಸರ್ ಹೇಳ್ತೀನಿ ಕೇಳಿ ಒಂದ್ ನಿಮಿಷ.
ಸರ್ ಅದೆಲ್ಲ ಸುಳ್ಳು. ಈಗ ಸರ್, ಸತ್ಯ ಅವ್ರಿಗೆ ಯಾರನ್ನೋ ಸರ್, ಒಬ್ಬನ ಸತ್ಯ ಮೆಚ್ಚಕ್ಕೋಸ್ಕರ ಕೇಳಿ. ನಾನು ಸರ್, ಮಾತಾಡ್ಬಿಟ್ಟು ನಾನು ಮೆಚ್ಚಿಸ್ಕೊಂಡು, ಹೆಸರು ಸರ್, ತಗೋಬೇಕು, ಇನ್ನೊಬ್ರು ನಮ್ಮ ದೇಶ ಕಾಲ್ ಶೀಟ್ ಬೇಕಾಗಿಲ್ಲ ಬೇಕಾಗಿಲ್ಲ ಸರ್ ಇದು. ನನಗೆ. ನಿಜಾಂಶ ನನಗೆ ಕಾಲ್ ಶೀಟ್ ಬೇಕಾಗಿಲ್ಲ. ಯಾರನ್ನು ನಾನು ಪಾಠ ಫೀಲ್ಡ್ ಇಷ್ಟ, ಅಷ್ಟೇ ಅಷ್ಟು ಜನ ಇರೋ ಇವ್ರಿಗೂ ಸತ್ಯ ಗೊತ್ತಿದೆ ನಾನು ಸರ್. ಹೇಳ್ತೀನಿ ಸರ್. ಸಾಧು ಕೋಕಿಲ ಆಮೇಲೆ ಇದ್ದಾರೆ, ಮ್ಯೂಸಿಕ್ ಯಾವ್ದೋ ಡೈರೆಕ್ಟರ್, ಕಡೆ ಅವ್ರಿಗೆ ಏನಾದ್ರು ಯಾರು ಗೊತ್ತಿದೆ ಮಗು ಕೇಳಿ. ಹೋಗೋದು? ಎಡಿಟಿಂಗ್ ಸರ್, ನಾಗೇಂದ್ರ ಎಷ್ಟು ಸರ್? ಹೇಳ್ತೀನಿ. ಮೇಕಪ್ ಮ್ಯಾನ್ ಸರ್. ಇಷ್ಟು ಜನ ಹುಡುಗರಿದಾರಲ್ಲ ಅವ್ರಿಗೆ ಯಾರಿಗೂ ಗೊತ್ತಿಲ್ಲದ ಸಂಗತಿ. ಸರ್, ನನ್ನ ಈಗ ಹೊಸ್ದಾಗಿ ಪಿಕ್ಚರ್ ಏನ್ ಮೆಜೆಸ್ಟಿಕ್ ಬಂತು? ನಿಮ್ಮ ಪಾಪ ಹಾಕೊಳ್ಳಿ. ಯಾರು ನಮ್ಮ ಮಗು ಇನ್ನೊಬ್ರು ಅಪ್ಪ ಅಂತ ನಮ್ಗೆ ಬೇಜಾರಾಗಲ್ಲ ಸರ್ ಹೇಳಿ? ನಮ್ಗೆ ಹುಟ್ಟಿರೋ ಮಗು ಇಂಡಿಯಾರ ಅಪ್ಪ ಅಂತ ಆಗಲ್ವಾ? ಇಲ್ಲದ ಈ ಬ್ಯಾನರ್ ಇರೋದು ಅನ್ನೋ ಆಗಲ್ವಾ ಸರ್ ಸರ್? ಒಬ್ಬ ಏನು ಇವಾಗ ಒಂದು ಮನೆ ಕಟ್ಬೇಕಾದ್ರೆ ಸಾಲ ಸೋಲ ಮಾಡಿ ಮನೆ ಕಟ್ತಾರೆ, ಸಿನಿಮಾ ಮಾಡಿ ಮನೆ ಕಟ್ತಾರೆ. ಹೇಳ್ತೀವಿ ಸಾಲ ಸೋಲ ಮಾಡಕ್ಕೆ ಸಿನಿಮಾ ಮಾಡೋದು. ಹೇಳಿ ಎದುರುಗಡೆ ಸಾಲ ಬಂಡವಾಳ ಯಾರು ಕೊಟ್ಟಿರೋಲ್ಲ ಹಾಕಿದ್ದಾರೆ ಅಂತ producer ಆ? ಇವ್ರನ್ನ ಕೇಳಿ. ಸರ್, ಸಾಲ ಕೊಟ್ಟಿರೋ ಪ್ರೊಡ್ಯೂಸರ್ ಎದುರುಗಡೆ ಇದ್ದಾರೆ, ಇವ್ರನ್ನ ಕೇಳಿ, ಬಂಡವಾಳ ಯಾರು? ಸರ್, ಡಾಕ್ಯುಮೆಂಟ್ ಹೋಟ್ಲು, ಮಾತಾಡುತ್ತೆ, ರೂಮಿಂದ ಹಿಡ್ದು ಡಾಕ್ಯುಮೆಂಟ್ ಮಂತ್ಲಿ ಮಾತಾಡುತ್ತೆ. 10,000 ಸ್ವಾಮಿ ಕೊಟ್ಟಿದ್ದಾನೆ. ಅಷ್ಟೇ ತಗೊಂಡಿದ್ದಾನೆ, ತಗೊಳ್ಳಿ, ಅಷ್ಟೇ ಕೊಟ್ಟಿದ್ವಿ ವಾಪಸ್ಸು. ಈಗ ಈ ವಿಷಯ ಬೇಡ, ಈಗ ನಾವು ಹೇಳ್ಬೋದು. ಎದುರುಗಡೆ ಇಷ್ಟು ಮಾತಾಡೋಣ. ಈಗ ಇದು ಈ document ಬಂದಿರೋ matter ಬಗ್ಗೆ ಮಾತಾಡುತ್ತೆ. ಮಾತಾಡಿ. ಹೇಳ್ತೀವಿ ಸರ್, ಪ್ರೊಡ್ಯೂಸರ್ ನಾನು ಬೇಕಾದ್ರೆ ಎಲ್ಲ ಡಾಕ್ಯುಮೆಂಟ್ ಮಾಡ್ತೀನಿ. ಬಿಟ್ಬಿಡಿ, ಇವಾಗ ದರ್ಶನ್ ಬಗ್ಗೆ ಮಾತಾಡಿ ಅಷ್ಟೇ. ನೀವು ಮಾತಾಡಿದ್ ಮಾತಾಡ್ತಾ ಇದ್ದೀನಿ. ನಾನು ಅದ್ರ ಬಗ್ಗೆ ಕೆದಕಿಲ್ಲ, ನಾನು ಮಾತಾಡಿದ್ ಮಾತಾಡ್ತಾ ಅದ್ರ ಬಗ್ಗೆ ಇದ್ದೀನಿ. ಕೆದಕೆ ಇಲ್ಲ ನಾನು. ಸರ್, ಕೆತ್ಕೆ ಇಲ್ಲ, Producer ಆದ್ರೂ ಬಗ್ಗೆ ಕೂಡ ಕೆದಕಿಲ್ಲ ಹೇಳ್ತೀನಿ. ಸರ್. ನಾನು ಕೇಳ್ತಾರೆ, ನಾವೆಲ್ಲ ಸ್ಪಷ್ಟನೆ ಬಯಸ್ತಿರೋದು. ಈ ಫೆಬ್ರವರಿ 8ನೇ ತಾರೀಕಿಗೆ 15 ವರ್ಷ ಆಯ್ತು. 15 ವರ್ಷ ಆಯ್ತಾ ಸಿನಿಮಾ ರಿಲೀಸ್ ಆಗಿ. 15 ವರ್ಷದಿಂದ ನಾವು ಮೂರೂ ಜನನೂ ನಾವು ದರ್ಶನ ಇಂಟ್ರೊಡ್ಯೂಸ್ ಮಾಡಿದ್ವಿ, ದರ್ಶನ ಕರ್ಕೊಂಬಂದ್ವಿ, ದರ್ಶನ ಬ್ರೇಕ್ ಕೊಟ್ವಿ ಅಂತ ಯಾರೂ ಮಾತಾಡಿಲ್ಲ ಸರ್. ಈವನ್ ಪರ್ಸನಲ್ ಇಂಟರ್ವ್ಯೂನಲ್ಲೂ ನಾನು ಹೇಳಿಲ್ಲ, ಸಾರ್ ಹೇಳಿಲ್ಲ, ಅವ್ರು ಹೇಳಿಲ್ಲ ಸರ್, ಯಾರು Producer ಅಂತ ಹೇಳ್ಕೊಳಕ್ಕೆ ನನಗೆ ಬೇಜಾರು, ಯಾಕಂದ್ರೆ ಅಷ್ಟು ಇದಿದೆ. ಯಾರೂ ಹೇಳ್ಕೊಂಡಿಲ್ಲ ಈ ಮಾತನ್ನ. ಅಗ್ರೀಡ್, ಒಪ್ಕೋತೀನಿ ಅದನ್ನ. ಬಟ್ 15 ವರ್ಷ ಆದ್ಮೇಲೆ ಯಾಕೆ ಸ್ಟಾರ್ಟ್ ಆಗಿದೆ ಅಂತ ಬೇಜಾರು. 2 ದಿನ ನಮ್ಗೆ ಸಿಕ್ಕಾಪಟ್ಟೆ ಬೇಜಾರು. ಏನಕ್ಕೆ ಸ್ಟಾರ್ಟ್ ಆಯ್ತು? ಪೇಪರ್ ಹಾಕೊಂತಾರೆ ಅಷ್ಟೇ. ನಮ್ಮ ಬ್ಯಾನರ್ ಇಟ್ಕೊಂಡು ನಮ್ಮ ಮಗು ತಂದೆ ಅಂತ ಹೇಳಿ ಹೋಗ್ತಾರಲ್ಲ, ನಮ್ಗೆ ಅದಕ್ಕೆ ಬದು ಬೇಜಾರಾಯ್ತು. ಇಲ್ಲ ಹೌದು ಗೊತ್ತಿರುತ್ತಲ್ಲ, ಸರ್, ಯಾವತ್ತು ದುಡ್ಡು ಅವ್ರಿಗೆ ಯಾರು ಸರ್, ಇವಾಗ ಕೊಡ್ತಾರೆ ಅನ್ನೋದು ಅವ್ರಿಗೆ ಸರ್, ತಪ್ಪು ಗೊತ್ತಿರುತ್ತೆ. ತಿಳ್ಕೊಂಬಿಡಿ. ಇವಾಗ ನಿಮ್ಮ ಮಗು ನಾವು ಯಜಮಾನ ಅಂತ ಆಗಕ್ಕಾಗಲ್ಲ, ಅಪ್ಪ ಆಗಕ್ಕಾಗಲ್ಲ ಸರ್. ಆ ಪ್ಲೇಸ್ಗೆ ಹೋಗ್ತಾನೆ ಇಲ್ಲ. ನಾನು ಹೇಳ್ತೀನಿ, ಆ place ಗೆ ಇವಾಗ ಅವ್ರು ಹೇಳಿದ್ ಕೇಳ್ತಾ ಇದ್ದೀನಿ. ಈ ಅವ್ರು ಹೇಳಿದ್ ಕೇಳ್ತಾ ಇದ್ದೀನಿ ಸರ್. ಅವ್ರು ಹೇಳಿದ್ ಕೇಳ್ತಾ, ಸತ್ಯ ಜನಕ್ಕೆ ಗೊತ್ತಾಗ್ಬೇಕು ಸರ್. ಒಂದ್ ಮಾತು ಸರ್, ಸತ್ಯ ಜನಕ್ಕೆ ಗೊತ್ತಾಗಬೇಕು. ಕರೆಕ್ಟ್, ಅಗ್ರೀಡ್ ಗೊತ್ತಿದೆ ಒಪ್ಕೋತೀನಿ. ಎಲ್ಲರಿಗೂ. ಬಟ್ ಈ producer ಸತ್ಯ ಕಥೆಗೆ ಜನಕ್ಕೆ ಬಂದಿಲ್ಲ. ಗೊತ್ತಾಗಬೇಕು. 15 ವರ್ಷ ಯಾರ್ಯಾರು ಗೊತ್ತಿದೆ. ಏನೇನು ಮತ್ತೆ ಅನ್ನೋದು ಸತ್ಯ ಹೇಳ್ಬೇಕು ಸತ್ಯ ನಾವು ಅವ್ರನ್ನ. ನಮ್ದು. ಸರ್, ಯಾರು ಈ ಸಿನಿಮಾ ಪ್ರೊಡ್ಯೂಸರ್ ಹೇಳಿ, ಕರೆಕ್ಟಾಗಿ ಹೇಳ್ಬಿಡಿ ಸರ್, ಕೇಳ್ಬಿಡಿ, ಅವ್ರನ್ನ ಕೇಳ್ಬಿಡಿ ಸರ್. ಕೇಳ್ಬಿಡಿ ಸರ್, ಈಗ ಈಗ ಅಂತ ಹೇಳಿದ್ರಿ, ಹೆಂಗ್ ಸರ್, approach ಆಯ್ತು ಅಂತ ಸರ್, ಹೇಳಿದ್ರಿ. ಕೇಳ್ಬಿಡಿ ಇಲ್ಲ ಇಲ್ಲ, ಅವ್ರನ್ನ. ಈಗ ನಾವು ಬಂದಿರೋ ವಿಚಾರ ಬಿಟ್ಟು ಬೇರೆ Exactly. ಮಾತಾಡ್ತಾ ಅಷ್ಟೇ. ಇದೀವಿ. ನನಗೂ ಹೋಗಕ್ಕೆ ಇಷ್ಟ ಇಲ್ಲ ಆಮೇಲೆ ಸರ್. ನಮಗೆ ಶೋಭೆ ಇಲ್ಲ ಅದು. ಬೇಕಾಗಿಲ್ಲ. ನಮಗೆ ಆಮೇಲೆ ಶೋಭೆ ನಮಗೂ ಇಲ್ಲ, ನಾನು ಹೇಳ್ಕೊಳಕ್ ನಾವು ನನಗೂ ಇಷ್ಟ ಇಲ್ಲ. ಮಾತಾಡಬಾರ್ದು. ಸರ್, ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಸರ್. ದರ್ಶನ್ ಅವರು ಸೆಲೆಕ್ಟ್ ಆದ್ರು, ದರ್ಶನ್ ಅವ್ರನ್ನ ಫೋಟೋ ಶೂಟ್ ಮಾಡಿದ್ರಿ. ಅದಾದ್ಮೇಲೆ ಸುರೇಶ್ ಗೌಡ್ರ ಹತ್ರ ಒಂದು ಬಂದ್ರೆ ಒಂದು ಡಿಸ್ಕಷನ್ ಇತ್ತು. ಆಗ್ಲೇನು ಅನುಮಾನ ಇತ್ತು ಅಥವಾ ಕನ್ಫರ್ಮ್ ಆಗಿತ್ತು? ಕನ್ಫರ್ಮ್ ಆಗಿ ಸರ್, ಕನ್ಫರ್ಮ್ ಆಗಿತ್ತು. ಸೊ ಇವರು ಸುರೇಶ್ ಗೌಡ್ರು ಸರ್ ಏನು ಹೇಳಿದ್ರು ಅಂದರೆ, ಹರೀಶ್ ಸರ್ ಆಗಲಿ ರಾಮೂರ್ ಸರ್ ಆಗಲಿ, ನೀವು ಮಾಡ್ರಿ, ಸಖತ್ತಾಗಿದ್ದಾನೆ ಹುಡುಗ, ಚೆನ್ನಾಗಿದ್ದಾನೆ, ಮಾಡಿ, ನಾವಿರ್ತೀವಿ, ಬಿಸ್ನೆಸ್ ಏನು ಬೇಕೋ ನಾವು ಮಾಡೋಣ ಅಂತ ಹೇಳಿದ್ರು. ಬಿಫೋರ್ ಶೂಟಿಂಗ್ ಟಿವಿ ರೈಟ್ಸ್ ಅವರೇ ತಗೊಂಡು ಸುರೇಶ್ ಗೌಡ್ರು ಬಹಳ ಸಪೋರ್ಟ್ ಮಾಡಿ, ಬಿಸ್ನೆಸ್ ವೈಸ್ ಸಪೋರ್ಟ್ ಮಾಡಿ, ಸಿಗದಿರೋ ಥಿಯೇಟರ್ಗಳೆಲ್ಲ ಕೂಡಿಸಿ ಬ್ಯಾಕ್ ಮಾಡಿದ್ರು. ಅವಾಗಲೂ ಒಂದಷ್ಟು ಸಿನಿಮಾ ಫಸ್ಟ್ ಕಾಪಿ ನೋಡಿದ್ವಿ ಸರ್. ಎಲ್ಲಿ ನೋಡಿದ್ವಿ? ಬನ್ನರ್ಘಟ್ಟ ಜಮಿನಿ ಸ್ಟುಡಿಯೋದಲ್ಲಿ ನೋಡಿದ್ವಿ. ವೆಲ್ಕಮ್ ಬ್ಯಾಕ್ ಟು ಯು ಸರ್. ಅದು ಮೆಜೆಸ್ಟಿಕ್ ಮುಗಿದ ಮೇಲೆ ಆದಂತಹ ಬೆಳವಣಿಗೆಗಳು. ಈ ಮಧ್ಯ ಎಲ್ಲೂ ಕೂಡ ಸತ್ಯ ಅವರಾಗಲಿ ಅಥವಾ ರಾಮಮೂರ್ತಿ ಅವರಲ್ಲಿ ಸುದೀಪ್ ಅವರು ದರ್ಶನ್ ಅವ್ರ ಹೆಸರನ್ನ ಅಥವಾ ತೂಗುದೀಪ್ ಮಗ ಒಬ್ಬ ಇದ್ದಾನೆ ಅಂತ ಸಜೆಸ್ಟ್ ಮಾಡಿದ್ದಾರೆ ಅನ್ನುವ ಯಾವುದೇ ಮಾತನ್ನು ಕೂಡ ಭಾಮಾ ಹರೀಶ್ ಅವರಿಂದ ಕೇಳ್ಪಟ್ಟಿಲ್ಲ ಅನ್ನೋದನ್ನ ಅಫ್ಕೋರ್ಸ್ ಲೈವಲ್ಲಿ ಅವರು ಕೂಡ ಸ್ಪಷ್ಟನೆ ಪಡಿಸ್ತಾ ಇದ್ದಾರೆ. ಸರ್, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ಒಂದು ಸಿನಿಮಾ ಬರುತ್ತೆ ಸರ್. ಮಗದೊಂದು ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಬೇಡುತ್ತೆ, ಡಿಮ್ಯಾಂಡ್ ಮಾಡುತ್ತೆ. ಇತ್ತೀಚೆಗೆ ಬಂದಿರುತ್ತೆ, ತುಂಬ ನಾನು 10 ವರ್ಷಕ್ಕೆ ಹೋಗ್ತಿಲ್ಲ, ಅದನ್ನು ಕೆಲವೇ ವರ್ಷಗಳ ಹಿಂದಕ್ಕೆ ಹೋಗ್ತಿದ್ದೀನಿ ನಾನು. ಆ ಸಿನಿಮಾಗೆ ಓಪನಿಂಗ್ ಇಡೀ ಸಿನಿಮಾ ಶುರುವಾಗೋದೇ ಸುದೀಪ್ ವಾಯ್ಸಲ್ಲಿ. ನಂಗೆ ಅದ್ರ ಪ್ರೊಡ್ಯೂಸರ್ ಮತ್ತು ಅದಕ್ಕೆ ಸಂಬಂಧಪಟ್ಟವ್ರು ಯಾರೊಬ್ರು ಹೇಳ್ತಿದ್ರು, ದರ್ಶನ್ ಚಿನ್ನ ನನ್ನ ಸಿನಿಮಾಗೆ ನೀನು ಓಪನಿಂಗ್ ವಾಯ್ಸ್ ಅವ್ರು ಬೇಕಣ ಅಂತ ದರ್ಶನ್ ಕೇಳಿದ್ರೆ ಸುದೀಪ್ ನಡಿ ಮಾಡ್ಕೊಡ್ತೀನಿ, ಏನೋ ಆ ಥರದ ಸಂಬಂಧ ಅವರಿಬ್ಬರದು ಅಂತ. ಓಪನಿಂಗ್ ಸಿನಿಮಾ ಸುದೀಪ್ ವಾಯ್ಸಲ್ಲಿ ಶುರುವಾದರೆ ಅದಾದ್ಮೇಲೆ ಸ್ಕ್ರೀನ್ಲಿ ದರ್ಶನ್ ರಾರಾಜಿಸ್ತಾರೆ. ಆ ಥರದ ಗೆಳೆತನ ಮತ್ತು ಒಡನಾಟ ಇರುವಂಥ ಒಂದೊಂದು ಪರ್ಸನಾಲಿಟಿಗಳು ಇಬ್ಬರದು ಕೂಡ. ಬೆಂಗೆ ಡೈರೆಕ್ಟರ್ ಹೆಂಗೆ ಟ್ರೀಟ್ ಮಾಡ್ತೀರಿ ಸರ್ ಅದನ್ನು ಮತ್ತು ಇದನ್ನು ನೀವು ಎರಡು ಹೋಲಿಕೆ ಮಾಡಿದ್ರೆ? ಅದೇ ನಮಗೀಗ ಬೇಜಾರ ಇದೆ ಸರ್, ಬೇಸರ ಅನಿಸೋದು ಅದನ್ನೇ. ಈ ಥರ ಆಗಬಾರ್ದು, ಬಟ್ ಯಾಕಾಗಿದೆ ಅಂತ ಗೊತ್ತಿಲ್ಲ. ಬಟ್ ಅದು ಅವ್ರವರೇ ಕೂತ್ಕೊಂಡು ಸರಿ ಮಾಡ್ಕೊಂಡ್ರೆ ಕರೆಕ್ಟ್. ಮಧ್ಯದವ್ರು ತುಂಬ ಜನ ಇದಾರಂತೆ ಸರ್, ಯಾರೋ ಹೇಳ್ತಿದ್ರು ಸರ್. ಈಗ ಮಧ್ಯದಲ್ಲಿ ಇದ್ದಾರೆ ಅಂತ ಹೇಳೋರು ಅವ್ರ ಸುತ್ತಮುತ್ತ ಇರೋದು 8 ಜನ ಕ್ಲಾರಿಫೈ ಮಾಡ್ಕೋಬೇಕು ಅವರೇನೆ. ಆಮೇಲೆ ಸುದೀಪ್ ಸರ್ ಆಗಲಿ, ದರ್ಶನ್ ಆಗಲಿ ಯಾರ ಮಾತು ಕೇಳೋವಂಥದ್ದಲ್ಲ. ಆಮೇಲೆ ಇಬ್ಬರಿಗೂ ಓನ್ ಜವಾಬ್ದಾರಿ ಇದೆ, ಕೆಪಾಸಿಟಿ ಇದೆ. ಏನಾಗುತ್ತೆ ಅಂದರೆ, ನಾವು ವಿ ಆರ್ ಆಲ್ ಟೆಕ್ನಿಷಿಯನ್, ನಾವೇನು ಡಿಸಿಷನ್ ತೊಗೊಳಕ್ಕಾಗತ್ತೆ? ನಾವೇನು ಡಿಸೈಡ್ ಮಾಡೋಕ್ಕಾಗತ್ತೆ? ಹೋಗಿ ಅವರಿಬ್ಬರು ಕೂರ್ಸಿ ನಾವು ಮಾತಾಡೋಕ್ಕಾಗತ್ತಾ? ಆಗದೇ ಇರೋದು. ಒಂದು ಸಿನಿಮಾ ಓಪನಿಂಗ್ ತುಂಬ ಚೆನ್ನಾಗಿ ಬಂದ್ಬಿಟ್ರೆ ಬೇರೆಯವ್ರು ಯಾರೋ ಬೇರೆ ಹೀರೋಗಳು ಏನು ಈ ಸಿನಿಮಾ ಸಕದಾಗ ಬಂತಲ್ಲಪ್ಪ, ಅಥವಾ ಈ ಸಿನಿಮಾ ನಾನು ಒಂದ್ಸರಿ ನೋಡೋಣಪ್ಪ ಅಂತ ಅನ್ಸೋಕ್ಕೆ ಶುರುವಾಗಿರುತ್ತೆ ಯಾವಾಗಲೂ ಕೂಡ. ಟೆಲ್ ಮಿ ಇಫ್ ಯು ರಿಮೆಂಬರ್, 15 ವರ್ಷದಿಂದ ಮೆಜೆಸ್ಟಿಕ್ ಸಿನಿಮಾ ರಿಲೀಸ್ ಆಗಿ, ಗೊತ್ತಿಲ್ಲ ನನಗೆ ನೀವು ಆ ದಿನ ಹೆಂಗೆ ನೆನಪಿಸ್ಕೊಳ್ಳೋಕೆ ಸಾಧ್ಯ ಅಂತ.
ವಾವ್ ಅಂತ ಎಲ್ಲ ಕಡೆ ಒಳ್ಳೊಳ್ಳೆ ಬೆಂಗಳೂರಲ್ಲಿ ಒಂದು 26 ಥಿಯೇಟರ್ಗಳು ರಿಲೀಸ್ ಆಗುತ್ತೆ, 27 ರಿಲೀಸ್ ಆಗುತ್ತೆ. ಎನಿಥಿಂಗ್ ಅದಾದ್ಮೇಲೆ ಒಂದಷ್ಟು ದಿನ ಆದ್ಮೇಲೆ ಆದರೂ ದರ್ಶನ್ ಆ ಸಿನಿಮಾ, ಸುದೀಪ್ ಆ ಸಿನಿಮಾ ನೋಡಿದ್ದು, ಅದ್ರ ಬಗ್ಗೆ ಕಮೆಂಟ್ ಮಾಡಿದ್ದು? ನಾವು ಬಿಫೋರ್ ರಿಲೀಸೇ ನಾವು ಪ್ರಸಾದ್ ಲ್ಯಾಬಲ್ಲಿ ನಮ್ಮ ಸುದೀಪ್ ಮಿಸಸ್ ಇಬ್ಬರು ಬಂದು ಪಿಕ್ಚರ್ ನೋಡಿ ಅಪ್ರಿಷಿಯೇಟ್ ಮಾಡೋದು. ಅವ್ರಿಗೆ ಫಸ್ಟ್ ತೋರಿಸಿದ್ದು ಅಪ್ರಿಷಿಯೇಟ್ ಮಾಡೋದ್ರು. ಫಸ್ಟ್ ಪ್ರಿಂಟ್ ತೋರಿಸಿದ್ದು ಸುದೀಪ್ ಅವ್ರಿಗೆ. ಮೆಜೆಸ್ಟಿಕ್ ಸಿನಿಮಾನ ರಿಲೀಸ್ ಆಗೋಕ್ಕೂ ಮುಂಚೆ ಸುದೀಪ್ ಕೂತು ನೋಡಿದ್ದಾರೆ. ಹೌದೌದು. ನೀವಿದ್ರಿ ಇಷ್ಟು ಜನ? ಅಲ್ಲ, ಇಷ್ಟು ಜನ ಇದ್ರಿ. ಅವಾಗ ಏನು ಕಮೆಂಟ್ ಬಂದಿಲ್ಲ ಸರ್ ಇದ್ರ ಬಗ್ಗೆ? ಅವತ್ತು ಏನೂ ಇಲ್ಲ ಬಿಡಿ, ಎಲ್ಲ ಅಪ್ರಿಷಿಯೇಟ್ ಮಾಡೋದು. ದರ್ಶನ್ ಇದ್ರ? ದರ್ಶನ್ ಇರಲಿಲ್ಲ, ಬರೀ ನಾವು ಮಾತ್ರ. ಬಟ್ ಸುದೀಪ್ ಬಂದು ಹೇಳಿರೋರು, ನಾನು ಕಳ್ಸಿದ ಹುಡುಗ ನೋಡಿ ಇಷ್ಟು ಚೆನ್ನಾಗಿ ಮಾಡೋನೆ ಅಂತಾನು ಹೇಳ್ಬೋದಾಗಿತ್ತು. ಅದು ಅವತ್ತು ಹೇಳಿಲ್ಲ ಅವರು. ನೆನಪಿದೆ 100%. ಅಂದ್ರೆ ನೋಡೋಕ್ಕೋಸ್ಕರ ಕರೆಸಿದ್ದ, ಸಿನಿಮಾ ನೋಡೋಕೆ ಅಂದ್ರೆ? ಇಲ್ಲ, ಕ್ಯಾಶುಯಲ್ ಆಗಿ ಎಲ್ರಿಗೂ ಶೋ ಹಾಕಿದ್ವಿ. ಅವಾಗ ಸಾರ್ ಕರೆಸಿ ತೋರಿಸಿ. ನೀವು ಕರ್ಸಿದ್ದು ಅವಾಗ ನಿಮಗೂ ಅಲ್ಲಿ ಕಮೆಂಟ್ ಹೊಡೆದ್ರೆ ಏನಾದ್ರು ಅಂದ್ರೆ? ಇಲ್ಲ ಸರ್, ಪದೇ ಅದೇ ರಿಪೀಟ್ ಮಾಡಿ ಯಾವ ಮನುಷ್ಯನ ರಿಪೀಟ್ ಮಾಡಲ್ಲ ಸರ್. ಒಂದ್ಸತಿ ಹೇಳ್ಬೋದು, ಪದೇ ನಾನು ಕಲ್ಸಿದ ಹುಡುಗ ಹೆಂಗೆ ಮಾಡಿದೆ, ಹೆಂಗೆ ಕಲ್ಸಿದ ಹುಡುಗ ಹೆಂಗೆ ಮಾಡೋದು ಅಲ್ಲಿ ಹೇಳೋಕ್ಕಲ್ಲ. ಒಂದ್ಸತಿ ಹೇಳಿದ್ದು ನಿಜ, ಒಪ್ಕೊಂತೀನಿ. ಪದೇ ಅವ್ರೇನು ಹೇಳಿಲ್ಲ ಹಂಗಂತ. ಬಟ್ ಯಾಕೆ ಈ ಪ್ರಶ್ನೆ ಪಿಕ್ಚರ್ ಅವರು ಕೇಳಿದೆ ಅಂದ್ರೆ, ನಾನು ಬಾಮಾ ಹರೀಶ್ ಅವ್ರು ಕರೆಸಿದ್ರು ಅಂದಮೇಲೆ ಬಾಮಾ ಹರೀಶ್ ಅವ್ರ ಹತ್ರ ಹೇಳಿರಬಹುದೇನೋ, ಅವ್ರು ನಿಮ್ಮ ಹತ್ರ ಹೇಳಿದ್ರು ಗೊತ್ತಿಲ್ಲ ನನಗೆ, ಹಾಗಾಗಿ ಬಾಮಾ ಹರೀಶ್ ಅವರೇ ಹೆಂಗಿರು ಹೇಳಿದ್ರಲ್ಲ ಹುಡುಗ ಮಾಡಿದಾನೆ ಬಂದು ನೋಡಿ ಅಂತ ಏನೋ ಹೇಳಿರ್ಬೋದೇನೋ, ನಂಗೆ ಗೊತ್ತಿಲ್ಲ ಬಾಮಾ ಹರೀಶ್ ಅವ್ರು ಹೇಳಿದ್ರು ಅಂತ. ಬಟ್ ಈ ಥರದ ಆಯಾಮಕ್ಕೆ ಯಾಕೆ ಇರಬಾರ್ದು ಅಂತ ನಾನು ಕೇಳ್ತಿರೋದು ಅಷ್ಟೇ. ಆ ಪ್ರಶ್ನೆನೂ ನನ್ನಲ್ಲಿ ಉದ್ಭವ ಆಗ್ತಿದೆ ಈಗ, ಹಾಗಾಗಿ ನನಗೂ ಗೊತ್ತಿಲ್ಲ, ಹಾಗಾಗಿ ಅವ್ರು ಕರೆಸಿರ್ಬೋದೇನೋ ಅಂತ ನಾನು ಹೇಳ್ತಿರೋದು. ಎಲ್ಲೂ ಕೂಡ ಆ ಮೆಸೇಜ್ ಪಾಸ್ ಆಗಿಲ್ಲ. ನೆವರ್ ಎವರ್ ಸರ್, ಅದು ಈ ಮಾತೇ ಬಂದಿಲ್ಲ ಸರ್, ಹೇಳೋದು ಅವತ್ತಿಂದ ಈ ಮಾತು ಬಂದೇ ಇಲ್ಲ. ಬಟ್ ಆಯ್ಕೆ ಮಾಡ್ಬೇಕಾದ್ರೆ ಚರ್ಚೆ ಪರಸ್ಪರ ಅದು ಇದು ಚರ್ಚೆ ಮಾಡಿದ ಸತ್ಯ, ದರ್ಶನ್ ಹೀರೋ ಆಗಿದ್ದು ಸತ್ಯ. ಬಟ್ ಇದೇನು ಪದೇ ಅವರು ಹೇಳಿಲ್ಲ. ಬಟ್ ನನ್ಗೆ ಹೇಳಿದಂತೂ ನಾನು ಹೇಳ್ತೇನೆ, ನನ್ಗೆ ಹೇಳಿದ್ರು ಬೆಂತಟ್ಟಿ ಧೈರ್ಯ ಕೊಟ್ಟರು. ಮೆಜೆಸ್ಟಿಕ್ಗೆ ಸಂಬಂಧಪಟ್ಟಂಗೆ ಒಂದು ಸಲ ಹೋಗಿ ನಾವು ಸುದೀಪ್ ಸರ್ನ ಮೀಟ್ ಮಾಡಿ ಆಚೆ ಬಂದ ಮೇಲೆ ಸಿನಿಮಾ ಫಸ್ಟ್ ಕಾಪಿ ಅವ್ರು ಬಂದು ನೋಡ್ತಾರೆ ಅನ್ನೋವರೆಗೂ ಯಾವುದೇ ಥರದ ಲಿಂಕಲ್ಲಿ ಇಲ್ಲ, ಯಾವುದೇ ಥರದ ಡಿಸ್ಕಷನ್ಗಳಾಗಲಿಲ್ಲ, ಯಾವುದೇ ಆಡಿಯೋ ಬರಲಿಲ್ಲ, ಯಾವುದೇ ಥರದ್ದು ಲಿಂಕಲ್ಲೇ ಇರಲಿಲ್ಲ. 99% ಜನಕ್ಕೆ ಸಿನಿಮಾ ಕಂಪ್ಲೀಟ್ ಆಗುತ್ತೆ ಅನ್ನೋ ಗ್ಯಾರಂಟಿನೇ ಇರಲಿಲ್ಲ. ಒಬ್ಬರು ದೊಡ್ಡ ಡೈರೆಕ್ಟರ್ ಹೇಳಿದ್ರು, ಮೆಜೆಸ್ಟಿಕ್ ಅನ್ನೋ ಡೇಟ್ ಇಟ್ಟಿದ್ಯಾ, ಮೆಜೆಸ್ಟಿಕ್ ಫುಟ್ಪಾತ್ಗೆ ಬಂದ್ಬಿಡ್ತೀಯ ಅಂತ ಹೇಳಿದ್ರು. ನಿಮಗೆ ನನಗೆ ಹೆಸರು ಹೇಳೋದು ಬೇಡಿ. ಮೆಜೆಸ್ಟಿಕ್ ಹಿಟ್ಟಾಗಿದ್ದು ನೆಕ್ಸ್ಟ್ ಫ್ರೈಡೇ ಅವ್ರ ಮನೆ ಹತ್ರ ಅವರೇ ನಿಂತಿದ್ರು. ಏನು ಕಾಲ್ ಶೀಟ್ಗ? ಹೌದು. ಅಬ್ಬಾ, ಆ ಥರ ಬ್ಯಾಕಪ್ ಮಾಡ್ಕೊಂಬಂದವ್ರಿಗೆ ಸಿನಿಮಾ ಗೆದ್ದಾಗ ಎಲ್ಲರೂ ಫೋಕಸ್ ಮಾಡ್ತಾ ಇದ್ದಾರೆ ಅಷ್ಟೇ. ಬಟ್ ಸುದೀಪ್ ಸರ್ಗೆ ನಾವು ಕತೆ ಹೇಳಿ ಆಚೆ ಬಂದಮೇಲೆ ಇಲ್ಲಿವರೆಗೂ, ಅಂದರೆ ಆ ಪಿಕ್ಚರ್ ರಿಲೀಸ್ ಆಗಿ ಸಕ್ಸಸ್ ಆಗೋವರೆಗೂ ಯಾವುದೇ ಥರದ ಲಿಂಕ್ ಆಗಲಿ, ಡಿಸ್ಕಷನ್ಗಳಾಗಲಿ, ಅದಕ್ಕೆ ಸಂಬಂಧಪಟ್ಟಂಗಾಗಲಿ, ಬಿಸ್ನೆಸ್ಗಾಗಲಿ, ಪ್ರಮೋಷನ್ಗಾಗಲಿ ಯಾವುದೇ ಥರದ ಟಾಕಲ್ ಇರಲಿಲ್ಲ. ವೈಯಕ್ತಿಕವಾಗಿ ಇಬ್ಬರನ್ನೂ ಕೂಡ ನೋಡ್ರವ್ರು ನೀವು ಸೆಟ್ಟಲ್ಲಿ, ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್, ಇಬ್ಬರ ವ್ಯಕ್ತಿತ್ವ ಹೆಂಗೆ ಸರ್? ಇಬ್ಬರು ಎಕ್ಸ್ಟ್ರಾರ್ಡಿನರಿ ಹ್ಯೂಮನ್ ಬೀಯಿಂಗ್ಸ್. ವೆಲ್ಕಮ್ ಬ್ಯಾಕ್ ಟು ಯು. ಇದೆ ದಿಸ್ ಏನೋ ವಾವ್ ಅನ್ಸೋದು ನಮ್ಗೆ ಯಾವಾಗಲೂ ಅಷ್ಟೇ. ಯಾರೇ ಅಭಿಮಾನಿಗಳಾಗಲಿ ಅಥವಾ ಅವ್ರ ಜೊತೆ ಕೆಲಸ ಮಾಡಿರೋ ಟೆಕ್ನಿಷಿಯನ್ಗಳಾಗಲಿ ಯಾರೇ ಆಗಲಿ, ಇಬ್ಬರನ್ನೂ ಕೂಡ ಇಷ್ಟಪಡೋರೆ. ನಾನು ಇವ್ರ ಫ್ಯಾನು ಇವ್ರ ಹತ್ರನೇ ಅಥವಾ ಇವ್ರ ಫ್ಯಾನ್ ಇವ್ರ ಹತ್ರನೇ ಅಂತ ಏನಿಲ್ಲ. ಹಿಂಗೆ ಫ್ಯಾನ್ ಇದ್ರು ಇವ್ರು ಇಷ್ಟಪಡ್ತೀವಿ, ಹಿಂಗೆ ಫ್ಯಾನ್ ಇದ್ರು ಇವ್ರು ಇಷ್ಟಪಡ್ತೀವಿ. ಇಬ್ಬರು ಚೆನ್ನಾಗಿರಬೇಕು ಅಂತ ಎಲ್ಲರೂ ಕೂಡ ಆಸೆ ಪಡ್ತೀವಿ. ದಟ್ಸ್ ವಾಟ್ ಸತ್ಯ ಆಲ್ಸೋ ಸೆಡ್. ಇಬ್ಬರು ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ಸ್ ಅಂತ. ಸರ್, ಸ್ಪಾರ್ಕ್ ಅಂತ ಏನಂದರೆ ಎಲ್ಲ ಇರುತ್ತೆ. ಕೆಲವು ಸಂದರ್ಭದಲ್ಲಿ ಈ ಬಕೆಟ್ ಚಮಚಗಳಿರ್ತಾರೆ ಗೊತ್ತಾ, ಚಮಚಗಳ ಮಾತು ಕೇಳಬಾರ್ದು. ಈ ನಮ್ಮದು ದರ್ಶನ ಅವ್ರು ದೂರ ಆಗಿದೆ, ಈ ಚಮಚಗಳ ಮಾತು ಕೇಳಿ ನಾವು ದೂರ ಆಗಿದ್ದು. ದೂರ ಅಂದರೆ ಅವ್ರು ಮಾಡ್ಕೊಂಡು ನಾವು ಹಂಗೆ ಇದ್ದೀವಿ. ಚಮಚಗಳ ಮಾತು ಕೇಳಿ ನಾವೇನು ಗೊತ್ತಾ, ಇವತ್ತು ನಾನು ಹೇಳೋದು ಈ ಸರೌಂಡಿಂಗ್ ಸುತ್ತಮುತ್ತ ಇಡೀ ಸತ್ಯ. ಏನಾಯ್ತು ಸರ್? ಸರ್, ಸುತ್ತಮುತ್ತ ಇರ್ತಕ್ಕಂಥ ಏನು ಗೊತ್ತಾ, ಏನಾಯ್ತು ಸರ್ ನಿಮ್ಮಿಬ್ಬರ ಮಧ್ಯೆ? ಯಾರು ಸರ್ ನಿಮ್ಮಿಬ್ಬರ ಮಧ್ಯೆ ಏನಾಯ್ತು? ಯಾರು ಮಾತು ಕೇಳಿದ್ರಿ? ಯಾರು ಹೇಳಿದಾರೆ ಗೊತ್ತಿಲ್ಲ ಸರ್. ಏನಂದ್ರೆ ಅಲ್ಲ, ನಮ್ಮದು ದರ್ಶನ ಹೇಳೋದು ಈ ಸುತ್ತಮುತ್ತ ಇರ್ತಕ್ಕಂಥ ಅಂಥವ್ರೆ ತಲೆ ತುಂಬಿ ಇದು ಮಾಡ್ತಾರೆ. ನಿಮ್ಮ ಬಗ್ಗೆ ಅವ್ರಿಗೆ ಹೇಳಿದ್ರ ಅಂತ ಕೇಳ್ತಾರೆ. ನಾವು ಹೇಳಿದ್ದಾರೆ ಅವರೆಲ್ಲ ನಮ್ಮ ಬಗ್ಗೆ ಒಂದು ಅಸಮಾಧಾನ. ಏನಂತ? ನಾವು ಈ ಥರ ಹಿಂಗೆ ಹೇಳಿದ್ದೀವಿ ಅಂತೇಳಿ. ಸರ್, ಇವಾಗ ಹಿಂದೆ ಈ ಬಿಫೋರ್ ಈ ಒಕ್ಕಲಿಗರ ಹಿಂದೆ ಒಂದು ಎಲ್ಲರಿಗೂ ಸಮುದಾಯ ಇದ್ದೇ ಇರುತ್ತೆ ಸರ್. ಕರೆಕ್ಟು. ಒಂದು ಒಕ್ಕಲಿಗರ ಸಂಘದ ಎಲೆಕ್ಷನಲ್ಲಿ, ಯಾಕಂದ್ರೆ ನಮ್ಮ ಚನ್ನಪಟ್ಟಣದವರೆಗೂ ಬರ್ತದೆ, ಆವಾಗ ಒಂದು ಕ್ಯಾಂಪೇನ್ ಇತ್ತು. ಎಲ್ಲ ಸಭೆ ಸೇರಿದ್ರು, ನಮ್ಮ ಸಮುದಾಯ ಜನದ ಲೀಡರ್ಸ್ ಎಲ್ಲ ಸೇರಿದ್ರು. ಆವಾಗ ಏನಾಯ್ತು ಪಾಪ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಎಲ್ಲ ದರ್ಶನ್ ಪಾಪ ಒಕ್ಕಲಿಗರಂತೆಲ್ಲ ಅಂದ್ಕೊಂಡಿದ್ರು. ಸರ್, ಹೀರೋ ದರ್ಶನ್ ಅವ್ರು ಕರೆಸ್ಬಿಡಿ ಸರ್, ಹಂಗೆ ಹಿಂಗೆ ಅಂತೇಳಿ ಅವರು ಒಕ್ಕಲಿಗರು. ನಾನು ಹೇಳಿದೆ, ಅಲ್ಲಪ್ಪ ಅವ್ರು ದರ್ಶನ್ ಅವರು ಒಕ್ಕಲಿಗರಲ್ಲ, ಈ ಥರ ಬೇರೆ ಸಮುದಾಯ.
ಅವ್ರು ಹೆಂಗ್ ಬರಕ್ಕಾಗತ್ತೆ ನಮ್ಮ ಸಮುದಾಯಕ್ಕೆ ನೋಡಿ, ಅಂತೇಳಿ ಇವೆಲ್ಲ ಬಂದ್ರೆ ಆ ಒಂದು ತಿರ್ಗಾ ವಿಚಾರಕ್ಕೆ ಇಲ್ಲ. ನಾವ್ ಹೇಳ್ದ ಅಲ್ಲಿ ಯಾರು ಈಗ ಕೇಳಿರ್ತಾರೆ ಗೊತ್ತಾ, ಈ ಚಮಚ ಹೋಗಿ ಹಂಗೆ ಹೇಳೋರೆ ಈ ವೇದಿಕೆ ಅವ್ರ ಅವ್ರ ಅವ್ರು ಆ ಮಾತು ಅವ್ರು ಅದ್ರನ್ನ ನಿಜ ತಿಳ್ಕೊಂಡಿದ್ದು ತಿರ್ಗಾ ನೋಡಿ, ಸರ್, ತಿರ್ಗಾ ಇರೋದು- ಇದೆಲ್ಲ ಈ ತರ ಹೋಗುತ್ತೆ. ಇರೋದು ಅದು ಹೇಳ್ತೀನಿ ನಾನು. ಗುರುಗಳೇ, ದರ್ಶನ್ಗೂ ಗೊತ್ತಾಗ್ಬೇಕು ಈ ನಾನು ವೇದಿಕೆಯಲ್ಲೇ ಹೇಳೋದು. ಹೇಳೋ ನಾನೇ- ಮಾತಲ್ಲ. ಹರೀಶ್ ಅವ್ರು ಕೇಳಿದ್ ತಾನು ಹೇಳ್ತಾ ಇದ್ದೀನಿ. ಸರ್, ಒಂದ್ ನಿಮಿಷ ದಯವಿಟ್ಟು ಹರೀಶ್ ಅವರೇ, ಇವಾಗ ಒಂದ್ ನಿಮಿಷ ಜಾತಿ ನೀವು ಕೇಳಿದ್ ನಾನು ಹೇಳ್ತಾ ಇದ್ದೀನಿ. ದರ್ಶನ್ ಅವ್ರಿಗೆ ಟಿವಿ ನೋಡ್ತಾರೆ ಅರ್ಥಕೊಳ್ಳಿ. ನಾನು ಇಷ್ಟೇ ಹೇಳ್ತಿರೋದು. ನಮ್ಮ ಸರ್ ನಾ ಪಾಪ ದರ್ಶನ್ ನಮ್ಮ ಒಳ್ಳೆ ಪಿಕ್ಚರ್ ಮಾಡ್ಕೊಂಡು ನಾವು ಮಾಡ್ದೋ, ನಮಗೂ ಅವ್ರು ಏನಿಲ್ಲ ಸರ್. ಅವ್ರು ಸಿಕ್ಕಿದಾಗ ಅಲೋ ವಿಶ್ವಾಸದಲ್ಲಿ ಇರ್ತೀವಿ, ಅಷ್ಟೇ. ಇದು ಬಿಟ್ಟು ನಮಗೂ ಅವ್ರಿಗೆ ಏನೂ ಇಲ್ಲ. ನಾನು ಹೇಳೋದು ಸಿನಿಮಾ ಮಾಡ್ಬೇಕಾದ್ರೆ ಜಾತಿ ನೋಡ್ಕೊಂಡು ಮಾಡಿಲ್ಲ. ಸರ್ ಒಂದು ನಿಮಿಷ, ನಾನು ಜಾತಿ ಬಗ್ಗೆ ಮಾತಾಡಿ ಸ್ವಲ್ಪ ಕನೆಕ್ಟಿವಿಟಿ ಕೇಳ್ಕೊಳ್ಳಿ ಒಂದು ನಿಮಿಷ. ನಮ್ಮ ಸಮುದಾಯ ನಾಯಕರುಗಳು ಏನಿದ್ರು ಅವ್ರು ಕೇಳಿ ನಾವು ಆನ್ಸರ್ ಮಾಡಿದ್ವಿ ಅಷ್ಟೇ. ಇದು ಕೇಳಿಸ್ಕೊಳೋನು ದರ್ಶನ್ಗೆ ಹೋಗಿ ಹೇಳ್ದ, ದರ್ಶನ್ ನಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ಳ. ಬಟ್ ಅದು ತಪ್ಪು ಅಂತೇಳಿ ತಪ್ಪಾಗಿ ತಿಳ್ಕೊಳ್ಳ. ಬಟ್ ತಪ್ಪಾಗಿ ಹೇಳಿಲ್ಲ ನಾನು ಸಭೆ ನಾನು ಹೇಳ್ಬೇಕಾಯ್ತಾಗ ಅವ್ರ ಸಮುದಾಯ ನಮ್ಮ ಸಮುದಾಯದವ್ರು ಅಲ್ವಾ ಸರ್, ನಮ್ಮ ಸಮುದಾಯದವ್ರು ಅಲ್ಲ ಅವರು. ಅಲ್ಲ, ನೀವಾಗ ಮಾತಾಡ್ಬೋದಾಗಿತ್ತು ದರ್ಶನ್ ಹತ್ರ ಆ ಥರದ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಆ ಸಂದರ್ಭ ಸಿಕ್ಕಿಲ್ಲ ಸರ್ ನನಗೆ. ಆಮೇಲೆ ಹೋಗಿ ಆ ಥರ ನನಗೆ ಆಗಲ್ಲ ಸರ್. ಅವರು ಸರ್ ಹಿಂಗೆ ಕೇಳಿದ್ರಾ ಅಂತ ಹೇಳ್ತಾ, ಇಲ್ಲ ದರ್ಶನ್ ಹಿಂಗಿತ್ತು ಹೌದಾ ಅಲ್ವಾ ಅವ್ರಿಗೆ ಕೇಳ್ತಾ ಇದೆ. ಅವ್ರೇನು ಕೇಳಿ, ಬಟ್ ಯಾರೋ ವ್ಯಕ್ತಿಯಿಂದ ಗೊತ್ತಾಯ್ತು ನನಗೆ, ಸರ್ ಹಿಂಗೆ ನಿಮ್ಮ ಬಗ್ಗೆ ಹಿಂಗೆ ಹೇಳಿದ ದರ್ಶನ್ ಅವ್ರಿಗೆ ಬೇಜಾರಾಗಿದೆ ಅಂತ. ನೋಡಪ್ಪ ಆತ ನಾನೇನು ತಪ್ಪಾಗಿ ಏನು ಹೇಳಿಲ್ಲ. ಈಗ ನನ್ನ ಪ್ರಕಾರ ಅವ್ರ ಅದಕ್ಕೆ ಕೋಪ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೇರೆ ಏನಿದೆ? ಸಮುದಾಯ ಬೇರೆ ಬೇರೆ ಅಲ್ವಾ? ಓಕೆ ಬಿಡು ಅಂತ ಏನ್- ಹೇಳ್ತಾರೆ. ಬಟ್ but ಆ ಥರ- ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾಕದು ಅಂತ. ಅಲ್ಲ ನಾನು ಪಾಪ ಅವ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರುವ ದರ್ಶನ್, ಯಾಕಂದ್ರೆ ಅವ್ರು ನೋಡ್ತಾ ಇರಿ ಪಾಪ ಅವ್ರು ಕ್ಲಾರಿಫೈ ಮಾಡ್ಕೊಳ್ಳಿ. ಯಾಕಂದ್ರೆ ಈ ತರ ಜನ ಎಲ್ಲ ಇರ್ತಾರೆ ನನ್ನ ಸರೌಂಡಿಂಗು. ಹೇಳಕ್ಕೆ ನೀವು ಬರ್ತಿರೋದು ಈ ಕತೆಗೆ. ಸೊ ಇಲ್ಲೂ ಅದೇ ತರ ಆಗಿರ್ಬೋದು. ಇರ್ಬೋದು. ಹಂಗೆ ಅಲ್ಲ ಸರ್, ಕೆಟ್ಟ ಯಾವ ದೃಷ್ಟಿಯಲ್ಲಿ ನೋಡ್ತೀವಿ ಆ ದೃಷ್ಟಿ. ಸೊ ಮೆಜೆಸ್ಟಿಕ್ ಸಿನಿಮಾ ಟೈಮಲ್ಲಿ ಕೂಡ ತುಂಬಾ ಚೆನ್ನಾಗಿತ್ತು. ಅವಾಗ ತುಂಬಾ ಚೆನ್ನಾಗಿತ್ತು. ಯಾವುದು ನಿಮ್ದು ಮತ್ತೆ ದರ್ಶನ್ ಅವ್ರ ಒಡನಾಟ ತುಂಬಾ ಚೆನ್ನಾಗಿತ್ತು. ಸರ್ ಇವತ್ತವರೆಗೂ ಏನಾಗಿಲ್ಲ ಸರ್, ನಮಗೂ ಅವ್ರ ಪಾಪ ಏನೂ ಆಗಿಲ್ಲ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತಾನೆ ಹೇಳ್ತೀರಿ. ಮಿಸ್ಅಂಡರ್ಸ್ಟ್ಯಾಂಡ್ ಹೇಳ್ತೀನಿ ಕೇಳಿ ಸರ್. ಮಧ್ಯ ವ್ಯಕ್ತಿಗಳು ಇರ್ತಾರಲ್ಲ ಅಂಥವ್ರು ಹೋಗಿರಪ್ಪ, ಏನು ಇವರಿಬ್ಬರು ಒಂದಾಗ್ಬಿಟ್ಟು ಏನೋ ಮತ್ತು ಬಾಡ್ಕೊಬಿಡ್ತಾರೆ ಹಂಗೆ ಹಿಂಗೆ ಅಂತ ಇಟ್ಕೊಂಡಿರೋ, ಇಬ್ಬರು ಸೇರಬಾರ್ದು ಅನ್ನೋ ದೃಷ್ಟಿಯಿಂದ ಹೇಳಿರ್ಬೋದು. ಅಪ್ಪ ಅವ್ರಿಗೆ ಲಾಭ ಆಗಬೇಕಲ್ಲ, ನಾನು ಹೇಳೋದು. ಸೊ ಈಗ ಚೆನ್ನಾಗಿದ್ದೀರಿ ಸರ್. ನಾನು ಅವ್ರು ಮಾತಾಡ್ತೀರಿ, ನಾನು ಕ್ಲಾರಿಟಿ ಅವರು ಆರಾಮ ಮಾತಾಡ್ತಾರೆ. ಓಕೆ. ಯಾವಾಗಲೇ ಮೆನ್ಷನ್ ಮಾಡಿದ್ರು ರಾಮಮೂರ್ತಿ ಅವರು, ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ನನ್ನನ್ನು ಇಂಟ್ರೊಡ್ಯೂಸ್ ಮಾಡ್ಕೊಟ್ರು, ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ಕೊಡ್ಲಿಲ್ಲ, ಆಗ ಒಂದು ಮನಸ್ತಾಪ ಆಗಿದೆ ಅಂತ ಅವ್ರು ಹೇಳ್ತಿದ್ರು. ಯಾವಾಗ ಅಲ್ಲಿ ಮೆಜೆಸ್ಟಿಕ್ ಪ್ರೊಡ್ಯೂಸರ್ ಅವರು ಇಂಟ್ರೊಡ್ಯೂಸ್ ಮಾಡ್ಕೊಟ್ರು. ಸರ್ ಜನ ಸರ್ ಇವತ್ತಿನ ಸರ್ ಪ್ರತಿಯೊಂದು ಡಾಕ್ಯುಮೆಂಟ್ ಪ್ರತಿಯೊಂದು ಜನ ಗಮನಿಸ್ಕೊಂಡ್ ಬಂದಿರ್ತಾರೆ. ಯಾವ್ದು ಸರಿ ಯಾವ್ದು ತಪ್ಪು, ಯಾವ ಸಂದರ್ಭದಲ್ಲಿ ಯಾರು ಏನು ಹೇಳ್ತಾರೆ ಜನ ತೀರ್ಮಾನ ಮಾಡ್ತಾರೆ. ರಾಜಕಾರಣಿಗಳಲ್ಲ ಸರ್, ಜನಕ್ಕೆ ಮೊದಲನೇ ಸಿನಿಮಾ ಸತ್ಯ ಯಾವ್ದು ಗೊತ್ತು ಸರ್, ಜನಕ್ಕೆ ಸತ್ಯ ಯಾವ್ದು ಗೊತ್ತು ಸರ್. ಮೊದಲನೇ ಸಿನಿಮಾ ದರ್ಶನ್ ದರ್ಶನ್ ಪ್ರೀತಿ ಜಾಸ್ತಿ ಇರ್ಬೋದು, ಹೇಳಿರ್ಬೋದು. ನಮ್ಮ ಮೇಲೆ ಇಷ್ಟ ಆದ್ರೂ ಹೇಳಿಲ್ಲ, ಇದೇ ಒಂದು ಕಾರಣ ಇರ್ಬೋದು. ಹಂಗಂತ ನಾನು ಹೇಳಿಲ್ಲ ಅಂತ ಅದೇ ಹೇಳ್ಕೊಳಲ್ಲ ಸರ್. ಸಮುದಾಯದ ಬಗ್ಗೆ ಮಾತಾಡಿದಕ್ಕೆ ಅವ್ರು ಬೇಜಾರಾಗಿರ್ಬೋದು. ಹೌದು, ನನಗೆ ಇನ್ನೊಂದು ಕಡೆಯಿಂದ ಮೆಸೇಜ್ ಬಂತು, ಅವ್ರ ಸರೌಂಡಿಂಗ್ ಇರ್ತಕ್ಕಂಥ ಅವ್ರ ಕಡೆಯಿಂದ ಮೆಸೇಜ್ ಬಂತು, ಹಿಂಗೆ ಹೇಳಿದ್ರು ಇಂತಿಂತವ್ರು ಹೇಳಿದ್ರು ಅಂತೇಳಿ. ಅದನ್ನ 15 ವರ್ಷದಿಂದ ಕ್ಯಾರಿ ಮಾಡ್ತಿದ್ದಾರೆ. ನಿಮ್ಮ ಜೊತೆ ಸಿನಿಮಾ ಮಾಡಿಲ್ಲ, ನಿಮ್ಮ ಜೊತೆ ನಿಮ್ಮ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿಲ್ಲ. ನನಗೆ ಸರ್ ಹೇಳಲು ಸರ್, ನಾನು ಒಂದು 5 ವರ್ಷ ಇದಾದ್ಮೇಲೆ ಈ ಥರ ಹಿಂಗೆ ಬಂದಮೇಲೆ ಅವರು ಬಿಟ್ಟು ನಾನು ಬಿಟ್ಟೆ ಮಾತು. ಅಲ್ಲಿವರೆಗೂ ನಮ್ಮದವ್ರದ್ದು ಕಮ್ಯುನಿಗೆ ಒಂದು 5 ವರ್ಷ ಇನ್ವಿಟೇಷನ್ ಕೊಡೋದು ಮತ್ತೊಂದು ಪ್ರತಿಯೊಂದು. ಯಾಕಂದ್ರೆ ಅವ್ರ ಮದುವೆ ನಾವು ನಿಂತ್ಕೊಂಡು ಓಡಾಡಿ ಮಾಡಿದ್ವಿ ಇದೇ ಬಂಡ್ ಸಂಘದಲ್ಲಿ, ಅವೆಲ್ಲ ಇದೆ. ಬಟ್ ಏನು ಗೊತ್ತಾ, ಕೆಲವು ಸಂದರ್ಭದಲ್ಲಿ ಆಗ್ತದೆ ಸರ್. ಬರೀ ದರ್ಶನ್ ಒಬ್ಬರಿಗೆ ಆಗಲ್ಲ ಹೇಳೋದು, ಅನೇಕರು ದರ್ಶನ್ ಇರ್ತಕ್ಕಂಥ ಸ್ಥಾನಮಾನ ಇರ್ತಕ್ಕಂಥ ಅವ್ರ ಸರೌಂಡಿಂಗಲ್ಲಿ ಈ ಥರ ಹಾಗೆ ಆಗತ್ತಿಲ್ಲ ಅಂತಲ್ಲ. ನಾನು ಹೇಳ್ತಾರೆ ನಮ್ಮ ಲೆಕ್ಕಾಚಾರದ ಇವರಿಬ್ಬರನ್ನ ಸೇರ್ಸೋದು ಹೆಂಗೆ, ಯಾರು ಸೇರ್ಸೋರು ಸರ್? ಫಸ್ಟು ದರ್ಶನ್ ಅವ್ರ ಹತ್ರ ಮಾತಾಡಿ, ಸುದೀಪ್ ತಾವು ಮಾತಾಡಿ ಸರ್, ತಾವು ಇದ್ದೀರಿ. ಅಬ್ಬಾ ಏನು ಸರ್, ಯಾರು ಕ್ಲೋಸ್ ಸರ್? ನೀವ ಸರ್ ಇದ್ದೀರಿ, ಯಾರ ಮಾತು ಕೇಳಲ್ಲ ಅಂತ ನೀವೇ ಹೇಳ್ತೀರಿ, ನೀವು ಮಾತಾಡಿ ಅಂತ ನಮ್ಗೆ ಹೇಳ್ತೀರಿ. ನೀವು ನೋಡಿದ್ರೆ ಕ್ಲೋಸ್ 20 ವರ್ಷದಿಂದ. ನೀವು ಚೆನ್ನಾಗಿ ಹೇಳಿದ್ರಿ ಸರ್. ಇದು ಸರ್ ಇವಾಗ ದರ್ಶನ್ ನಿಮಗೆ ಇವಾಗ ಅವರು ಹೇಳಿರೋದು, ಅವರು ಸುದೀಪ್ ನಿಮ್ಗೆ ತುಂಬಾ ಪರಿಚಯ ಇದ್ದಾರೆ. ಐ ಥಿಂಕ್ ನಿಮ್ಮಿಂದ ಆಗ್ಬೇಕು ಸರ್ ಈ ಕೆಲಸಗಳೆಲ್ಲ. ನಾವು ರೆಡಿ. ಆ ಶ್ರೇಯಸ್ನ ನಿಮಗೆ ಕೊಡ್ತೀವಿ ನಾವು. ಹರೀಶ್ ಅವರು ಇಬ್ಬರನ್ನು ಕೂಡ ಸೇರಿಸೋದು ನಾವು ರೆಡಿ. ರಾಮಮೂರ್ತಿ ದರ್ಶನ್ ಹತ್ರ ಮಾತಾಡಿ, ನಾನು ಸುದೀಪ್ ಹತ್ರ ಮಾತಾಡ್ತೀನಿ, ರೆಡಿ. ನಮ್ಮ ಒಟ್ಟಿಗೆ ಮಾಡೋದು ದೊಡ್ಡ ವಿಚಾರ, ಬೇರೆ ಆಗ್ಬಾರ್ದು ಸರ್, ಒಟ್ಟಿಗೆ ಆಗ್ಬೇಕು ಸರ್. ಕರೆಕ್ಟ್ ಸರ್, ನಾವು ಅದನ್ನೇ ಬಯಸ್ತೀವಿ. ಬಟ್ ಯಾಕೆ ಇಷ್ಟು ಕೇಳಿದೆ ಅಂದ್ರೆ, ನಿಮ್ಗೆ ಅಷ್ಟು ಆತ್ಮೀಯತೆ ಇದ್ದಾಗ ಮಾತಾಡ್ತೀವಿ, ರೆಡಿ. ಸಾಲ್ವ್ ಪಕ್ಕಕ್ಕೆ ಬಂದ್ಬಿಡುತ್ತೆ ಅಂತ ನಮ್ಮ ಉದ್ದೇಶ. ಏನಾಗ್ಬಿಡುತ್ತೆ, ಮಾತಾಡೋಣ, ಒಂದು ಮಾಡೋಕ್ಕೇನು, ಒಂದು ಮಾಡೋಣ. ನಮಗೆ ನಾವು ಬೇರೆ ಆಗ್ಬಿಟ್ಟು ನಾವೇನು ಮಜಾ ತಗೊಳಕ್ ಇದ್ದೀವಿ ಸರ್. ಅವರೇ ಓಪನಿಂಗ್ ಇಬ್ಬರು ಕಚ್ಚಾಡ್ತಿದ್ರು ಅನ್ ನೋಡಕ್ ಹೋದ್ರೆ. ಈಗೆಲ್ಲ ಮಾತಾಡ್ಬಿಟ್ಟು ಏನ್ ಮೂರ್ತಿ ಮಾಡೋಣ ಅಂದ್ರು ಇಬ್ರು ಕೂಡ. ವಾಟ್ ಎಂಡ್ ಆಫ್ ದಿ ಡೇ. ಅದನ್ನ ಒಬ್ಲೈಜ್ ಮಾಡಿ ನೀವು 3 ಜನ ಬಂದು ಕೂತಿದ್ದಕ್ಕೆ
ಥ್ಯಾಂಕ್ ಯು ಸೊ ಮಚ್. ನಾನು ಖುಷಿ ಪಡ್ತೀನಿ. ಮಾಮ ಹರೀಶ್ ಅವರೇ, ರಾಮಮೂರ್ತಿ ಅವರೇ, ಅಂಡ್ ದೆನ್ ಸತ್ಯ ಅವರೇ. ಗೊತ್ತಿಲ್ಲ, 3 ಜನ ಒಟ್ಟಿಗೆ ಸೇರಿಸಿದ್ದೇನೆ ಆಫ್ಟರ್ ಲಾಂಗ್ ಟೈಮ್ ಅಂತ ನನಗೂ ಅನ್ಸೋದು. ಬಟ್ ಯಾವುದೋ ಒಂದು ಒಳ್ಳೆ ಕಾಸ್ಗೆ ನೀವು 3 ಜನ ಬಂದಿದ್ದಕ್ಕೆ ನಾನು ಫೀಲ್ ಮಾಡ್ತೀನಿ. ದಯವಿಟ್ಟು ಮಾತಾಡಿ. ಅದು ಸರಿ ಹೋದರೆ ಬಹುಶಃ 6 ಕೋಟಿ ಕನ್ನಡಿಗರು ಕೂಡ ಇಷ್ಟಪಡುವಂಥ ಕೆಲಸ ನೀವಿಬ್ಬರಿಂದ ಅದನ್ನು ಇಂಡಸ್ಟ್ರಿಯಲ್ಲಿ. ಥ್ಯಾಂಕ್ ಯು ಸೊ ಮಚ್, ನೀವು 3 ಜನ ಜಾಯ್ನ್ ಆಗಿದ್ದಕ್ಕೆ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ. ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ಗಲಾಟೆ ಶುರುವಾಗಿದೆ, ಏನು ಅಂತ ನೋಡಿ. ಅಡುಗೆ ಸಿಲಿಂಡರ್ ಸ್ಫೋಟಗೊಂಡ ತೀವ್ರತೆಗೆ 2 ಮನೆಗಳು ಧ್ವಂಸಗೊಂಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಚಿಕ್ಕ ಬೆಳವಂಗಲ ಗ್ರಾಮದಲ್ಲಿರುವ ನಾಗರತ್ನ ಅನ್ನೋರ ಮನೆಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆ.